नमः ओं विष्णु कृष्णप्रेष्ठाय भूतले श्रीमते जयपताकस्वामिनिति नामिने नमाचार्यपादाय निताय कपदायिने गौरकथादामदाय नगरग्रामतारिणे नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಯಥಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 18ನೇ ಅಧ್ಯಾಯದ 5ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕದ ಅನುವಾದ ಹೀಗಿದೆ: ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಹರೇ ಕೃಷ್ಣ. ಹೀಗೆ ಯಜ್ಞ ದಾನ ತಪಸ್ಸುಗಳನ್ನ ಬಿಡಬಾರದು ಅಂತ ಹೇಳುವಂತ ಒಂದು ಶ್ಲೋಕ. ಹಿಂದೆ ಅರ್ಜುನ ಕೇಳಿದಂತ ಪ್ರಶ್ನೆ ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ ಕೇಳಿದ್ದು. ಅದರಲ್ಲಿ ಆ ತ್ಯಾಗ ಸನ್ಯಾಸವನ್ನ ಹೇಳ್ತಾ ಈ ಮಾತುಗಳು ಬಂದಿರುವಂತದ್ದು. ವಿದ್ವಾಂಸರು ಬೇರೆ ಬೇರೆ ತರ ಹೇಳ್ತಾರೆ. ಈಗ ಕೃಷ್ಣ ತನ್ನ ಅಭಿಪ್ರಾಯವನ್ನ ಹೇಳ್ತಿದ್ದಾನೆ. ಕೋರ್ಟ್ ಅಲ್ಲಿ ಲಾಯರ್ಗಳು ವಿರುದ್ಧವಾಗಿ ಇಬ್ಬರು ವಾದ ಮಾಡ್ತಿರ್ತಾರೆ. ಕೇಳಿಸ್ಕೊಂಡು ಕೊನೆಯಲ್ಲಿ ಲಾಯರ್ಗಳು ಕೇಳಿಸ್ಕೊಂಡಿದ್ದು ಜಡ್ಜ್ ಕೊನೆಯಲ್ಲಿ ತೀರ್ಮಾನ ಬರೀತಾನೆ, ತನ್ನ ಅಭಿಪ್ರಾಯ ಹೇಳ್ತಾನೆ. ಲಾಯರ್ಗಳು ಕೂಡ ಹೇಳೋದು ಲಾ ಪಾಯಿಂಟ್ಗಳು ಹೇಳ್ತಿರ್ತಾರೆ, ಲಾ ಬುಕ್ ಇಂದ ಹೇಳ್ತಿರ್ತಾರೆ. ಕೊನೆಯಲ್ಲಿ ಎರಡನ್ನೂ ಆಲಿಸಿ ಜಡ್ಜ್ ತನ್ನ ವಾದವನ್ನ ತನ್ನ ನಿರ್ಣಯವನ್ನ ಹೇಳ್ತಾರೆ. ಆ ತರದ್ದು ಇಲ್ಲೂ ಕೂಡ ಈಗ ಈ ತರದ್ದು ಹಿಂಗೆ ಚರ್ಚೆ ಆಗಿದೆ. ನಮಗೆ ಕೊನೆಯ ಆದೇಶ ಇದು, ಯಾವುದನ್ನ ಕೊನೆಗೆ ನಿಲ್ಲಿಸಬಾರ್ದು ಅಂತ ನಾವು ಹಿಂದಿನ ಶ್ಲೋಕಗಳಲ್ಲಿ ಓದಿದ್ವಿ. ಯಾವಾಗ್ಲೂ ಕೃಷ್ಣ ಭಕ್ತರಾಗಿ ಕೃಷ್ಣ ಭಕ್ತಿ ಸೇವೆಯಲ್ಲೇ ತೊಡಗಿರ್ಬೇಕು. ಆದ್ರೆ ಆ ತರ ತೊಡಗಿರಕ್ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಅದಕ್ಕೆ ಏನ್ ಮಾಡು, ಕೃಷ್ಣನ್ಗೋಸ್ಕರ ಏನಾದ್ರೂ ಮಾಡು ಅಂತ ಹೇಳುದು. ಕೊನೆ ಪಕ್ಷ ಅದಾಗಲ್ವಾ, ಕೊನೆ ಪಕ್ಷ ಇದಾದ್ರೂ ಮಾಡು ಅಂತ ಹೇಳಿ. ಕೊನೆ ಪಕ್ಷ ಅದು ಆಗಲ್ವಾ, ಕೊನೆ ಪಕ್ಷ ಇದಾದ್ರೂ ಮಾಡು, ಇದಾದ್ರೂ ಅದು ಆಗಲ್ವಾ, ಕೊನೆ ಪಕ್ಷ ಇದಾದ್ರೂ ಮಾಡು ಅಂತ ಹೇಳೋದು. ಅದರಲ್ಲಿ ಕೊನೆಗೆ ಬರುವಂತದ್ದು ಯಜ್ಞ ದಾನ ತಪ. ಇವುಗಳನ್ನ ಬಿಡಬಾರದು. ಹಂಗೆ ನೀವೊಂದು ಪೂಜೆ ಮಾಡ್ತೀರಿ ಅಂತಂದ್ರೆ ಆ ಪೂಜೆಯಲ್ಲಿ ಇರುವುದೇ ಇದು ಯಜ್ಞ ದಾನ ತಪ ಇದೆ. ನೋಡಿ, ಯಾವುದೇ ಒಂದು ವ್ರತ ತಗೊಳ್ಳಿ, ಒಂದು ಪೂಜೆ ತಗೊಳ್ಳಿ, ನಿಮ್ಮ ಮನೆಯಲ್ಲಿ ಮಾಡುವಂಥದ್ದು ಒಂದು ಹಬ್ಬ ತಗೊಳ್ಳಿ, ನೋಡಿ ಇವು ಮೂರು ಇದ್ದೇ ಇರ್ತವೆ ಅದರಲ್ಲಿ. ಹಂಗೆ ವಿಶೇಷವಾಗಿ ಈ ತಿಂಗಳುಗಳು ಯಾವುದು, ಈ ಚಾತುರ್ಮಾಸ ಸಂದರ್ಭದಲ್ಲಿ ನೋಡಿ, ಶ್ರಾವಣ ಮಾಸ, ಭಾದ್ರಪದ, ನೋಡಿ ಮುಂದೆ ಕಾರ್ತಿಕ ಮಾಸ, ನೋಡಿ ಹಬ್ಬಗಳು ಬಹಳಷ್ಟು ಹಬ್ಬಗಳು ಬರ್ತಾವಲ್ವಾ. ನೋಡಿ ಒಂದು ಹಬ್ಬ ಮಾಡ್ಬೇಕು ಅಂತಂದ್ರೆ ನೋಡಿ ಸಾಮಾನ್ಯವಾಗಿ ಇವೆಲ್ಲ ಕೂಡಿರ್ತವೆ ಬಹಳಷ್ಟು. ಅದರಲ್ಲಿ ನೋಡಿ ಈ ತರದ್ದೇ ನೋಡಿ ಒಂದ್ ಹಬ್ಬ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳೆಲ್ಲ ಏನ್ ಮಾಡ್ತೀರಿ, ಮನೆಯೆಲ್ಲ ಶುಚಿಗೊಳಿಸೋದು ಅಲ್ವಾ, ಕ್ಲೀನ್ ಮಾಡೋದು ಎಲ್ಲ ಒಂದು ಅಲ್ಲಿಂದ ಶುರು ಆಗತ್ತೆ. ನೋಡಿ ಅಲ್ಲಿ ತಪಸ್ಸಂತೂ ಇದ್ದೇ ಇರುತ್ತೆ. ಹಂಗೆ ನೋಡಿ ಕೆಲವರೆಲ್ಲರೂ ಉಪವಾಸ ಇರ್ತಾರೆ, ತಪಸ್ಸು ಅಂತೇಳಿ ನೋಡಿ ಉಪವಾಸ ಇರ್ತಾರೆ ಅವತ್ತಿನ ದಿನ. ನೋಡಿ ಹಿಂಗಾಗತ್ತೆ. ಅಲ್ಲಿ ಏನೋ ಒಂದು ಕೊಡುವಂಥದ್ದಿರುತ್ತೆ. ಹಿಂಗೆ ಇವುಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳುವಂತ ಒಂದು ಶ್ಲೋಕ. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನ ಸಹ ಶುದ್ಧಗೊಳಿಸ್ತವೆ ಅಂತ ಹೇಳು. ಇವೆಲ್ಲ ಏನಿದಾವೆ ಪ್ಯೂರಿಫಿಕೇಟರಿ ಪ್ರೋಸೆಸ್. ಅದನ್ನೇ ಪ್ರಭುಪಾದರು ಭಾರತದಲ್ಲಿ ಹೇಳ್ತಿದ್ದಾರೆ. ಇಡೀ ವೈದಿಕ ಪರಂಪರೆಯಲ್ಲಿ ನಾವು ಏನೆಲ್ಲ ಮಾಡ್ತೀವಿ, ಏನೆಲ್ಲ ಹಬ್ಬಗಳಿದಾವೆ, ಏನೆಲ್ಲ ಆಚರಣೆಗಳಿದಾವೆ ನೋಡಿ. ಈಗ ಪಿತೃಪಕ್ಷ ನಡೀತಾ ಇದೆ ಅಲ್ವಾ. ಪಿತೃಪಕ್ಷದ ಬಗ್ಗೆ ನೆನ್ನೆ ಹೇಳ್ತಿದ್ರು. ನೋಡಿ ಇದು ಕೊಡೋವ್ರಿಗೆ ಹೆಚ್ಚು ಲಾಭ, ಇಸ್ಕೊಳ್ಳೋರ್ಗಿಂತೂ ಅವ್ರಿಗೂ ಲಾಭ.
ನೋಡಿ ಅವರು ನಮ್ಮ ಪೂರ್ವಿಕರು ಸದ್ಗತಿ ತಗೊಂಡು ನೋಡಿ ಈಗ ಪಿತೃಗಳಾಗಿ ಪಿತೃಲೋಕದಲ್ಲಿ ಇಲ್ಲದೇ ಇದ್ರೇನು ಕೂಡ ನೋಡಿ ನಾವು ಮಾಡ್ಬೇಕಾಗಿದ್ದನ್ನು ಮಾಡೋದು. ಯಾಕೆ ಅಂತಂದ್ರೆ ನಮ್ಮ ಶುದ್ಧೀಕರಣಕ್ಕೆ. ಹಿಂಗೆ ಯಜ್ಞ ದಾನ ತಪಸ್ಸುಗಳು ಇವೆಲ್ಲವನ್ನ ಮಾಡುವಂಥದ್ದು ಪರಿಶುದ್ಧಿ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ. ನೋಡಿ ನಾವು ಈ ಚೇತನಗಳು ನೋಡಿ, ಚೇತನ ಅಂತಂದ್ರೆ ನಿಮ್ಗೆ ಗೊತ್ತು, ಬೇರೆ ಬೇರೆ ಚೇತನಗಳು ಯಾವ್ಯಾವ ಚೇತನಗಳು ಗೊತ್ತು. ಒಂದು ನೋಡಿ ಆಚ್ಛಾದಿತ ಚೇತನ ನೋಡಿ, ಅಂದ್ರೆ ಆವರಿತ ಚೇತನ ಅಂತ. ಹಿಂಗೆ ಒಂದು ಬೆಂಕಿ ಇರುತ್ತೆ, ಬೆಂಕಿ ಮೇಲೆ ಬೂದಿ ಕೆಂಡ ಬೂದಿ ಮುಚ್ಕೊಂಡಿರುತ್ತೋ ಆ ತರದ ಒಂದು ಚೇತನ. ಇದಕ್ಕೆ ಉದಾಹರಣೆ ಮರಗಳು ಅಲ್ವಾ. ನೋಡಿ ಈಗ ಈ ಚೇತನ ಜ್ವಾಲೆ ಚೆನ್ನಾಗಿ ತೀಕ್ಷ್ಣವಾಗಿ ಬರ್ಬೇಕು ಅಂದ್ರೆ ಅಲ್ಲಿ ನೋಡಿ ಶುದ್ಧಿ ಆಗ್ಬೇಕು, ಆಚ್ಛಾದಿತ ಅದು ಹೋಗ್ಬೇಕು. ಅದಕ್ಕಿಂತಲೂ ಇನ್ನೊಂದು ನೋಡಿ, ಇದು ಮರಗಳಿಗೆ ಉದಾಹರಣೆ. ಇನ್ನೊಂದು ಇದಕ್ಕಿಂತಲೂ ಉನ್ನತವಾದದ್ದು ಸಂಕುಚಿತ ಚೇತನ ನೋಡಿ. ಇದಕ್ಕೆ ಉದಾಹರಣೆಗಳು ಪ್ರಾಣಿಗಳು, ಪಕ್ಷಿಗಳು ನೋಡಿ. ಇದರಲ್ಲಿ ಚೇತನ ಇರುತ್ತೆ, ಆದ್ರೆ ಕಡಿಮೆ ಸ್ವಲ್ಪನೇ ಇರುತ್ತೆ. ಅದಕ್ಕಿಂತಲೂ ಇನ್ನೂ ಉನ್ನತವಾದದ್ದು ಮುಕುಳಿತ ಚೇತನ ನೋಡಿ. ಅದರಲ್ಲಿ ಬಡ್ ಲೈಕ್ ಅಂತ ಮೊಗ್ಗು ಆಗಿರೋದು ನೋಡಿ, ಅಲ್ಲಿ ಚೇತನ ಇರುತ್ತೆ. ಇದಕ್ಕೆ ಮನುಷ್ಯರು ಉದಾಹರಣೆ ನೋಡಿ. ನೋಡಿ ಇಲ್ಲಿ ಈಗ ಏನಾಗ್ಬೇಕು, ಮೊಗ್ಗಾಗಿರುವಂಥದ್ದು ಮೊದಲು ಆವರಿಸ್ಕೊಂಡಿರುವಂಥದ್ದು ಸಂಕುಚಿತವಾಗ್ಬೇಕು. ನೆಕ್ಸ್ಟ್ ಮುಂದೆ ಅದು ಮುಕುಳಿತ ಚೇತನ ಅಂತ. ಈಗ ಇದರಿಂದ ವಿಕಸಿತ ಚೇತನಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಆಗ್ಬೇಕು, ಇಲ್ಲಿ ಪರಿಶುದ್ಧಿ ಚೇತನಗಳು ಎಷ್ಟು ಪರಿಶುದ್ಧ ಆಗ್ತವೆ, ಯಾವಾಗ ಆಗತ್ತೆ ಅಂದ್ರೆ ಒಂದು ಮೊಗ್ಗಾಗಿರುವಂಥದ್ದು ವಿಕಸಿತ ಚೇತನ ಆಗೋಕ್ಕೆ ನೋಡಿ. ಈಗ ಇಲ್ಲಿ ಏನ್ ಆಗ್ಬೇಕಾಗಿದೆ ಅಂದ್ರೆ ಪರಿಶುದ್ಧಿಗಳಾಗ್ಬೇಕು, ಶುದ್ಧಿ ಆಗ್ಬೇಕು, ಪ್ಯೂರಿಫಿಕೇಶನ್ ಆಗ್ಬೇಕು, ಇಂಪ್ಯೂರಿಟೀಸ್ ಎಲ್ಲ ಹೋಗ್ಬೇಕು. ನೋಡ್ರಿ, ನೀವೇ ನೋಡಿರ್ತೀರಿ ನೋಡಿ, ಒಂದು ಹಾಲು ತರ್ತೀರಿ, ಹಾಲನ್ನ ಕಾಯಿಸ್ತೀರಿ, ಹಾಲು ಕಾಯಿಸ್ತಾ 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 ಹಾಲಲ್ಲಿರೋ ನೀರಿನಂಶ ಎಲ್ಲ ಹೋಗುತ್ತೆ. ಆ ಹಾಲು ರುಚಿ ಜಾಸ್ತಿ ಆಗತ್ತೆ, ನೋಡಿರ್ತೀರಾ, ಹಾಲು ಗಟ್ಟಿ ಆಗತ್ತೆ, ಮಂದ ಆಗತ್ತೆ ಅಲ್ವಾ. ಯಾವುದೇ ಒಂದು ಚಿನ್ನ ಆಗ್ಲಿ ನೋಡಿ, ಚಿನ್ನದಲ್ಲಿರುವಂತ ಬೇರೆ ಬೇಡದೆ ಇರೋಂಥದ್ದನ್ನೆಲ್ಲ ತೆಗಿಬೇಕು ಅಂದ್ರೆ ಕಾಯಿಸ್ತಾರೆ, ಚಿನ್ನವನ್ನ ಕರಗಿಸ್ತಾರೆ ನೋಡಿ. ಹಿಂಗೆ ಯಾವುದನ್ನೇ ಒಂದು ಪರಿಶುದ್ಧಗೊಳಿಸ್ಬೇಕು ಅಂತಂದ್ರೆ ನೋಡಿ ಅದರಲ್ಲಿ ತಪ ಬೇಕು. ನೋಡಿ ಅದೊಂದು ತಪ ನೋಡಿ, ಶುದ್ಧೀಕರಣ ಪ್ರಕ್ರಿಯೆ ನೋಡಿ. ಹಿಂಗೆ ಈ ಹಂತದಲ್ಲಿ ಯಾವುದು ಆವರಿತ ಚೇತನ ಆಗಿರುತ್ತೆ, ಅದರಿಂದ ಸಂಕುಚಿತ ಚೇತನ ಆಗ್ಬೇಕು, ಅಲ್ಲಿಂದ ಮುಕುಳಿತ ಚೇತನ ಆಗ್ಬೇಕು, ಅಲ್ಲಿಂದ ವಿಕಸಿತ ಚೇತನ ಆಗ್ಬೇಕು, ಅಲ್ಲಿಂದ ಪೂರ್ಣ ವಿಕಸಿತ ಚೇತನ ಆಗ್ಬೇಕು ಅಂದ್ರೆ ಇಲ್ಲಿ ಪರಿಶುದ್ಧಿಗಳು ಆಗ್ಬೇಕು. ಅಪರಿಶುದ್ಧ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ತಪಸ್ ಮಾಡ್ಬೇಕು. ತಪ ಅಂದ್ರೆ ಏನು, ಹೀಟ್ ನೋಡಿ. ಅದೊಂದು ಕೆಲವೊಂದು ಸವಾಲುಗಳು, ಬಾಧೆಗಳು ನೋಡಿ, ಇವುಗಳನ್ನು ಸ್ವೀಕರಿಸ್ಬೇಕು. ಪ್ರಾಣಿಗಳ ತರ ಮನುಷ್ಯರಾಗಿ ಪ್ರಾಣಿಗಳ ತರ ಬದುಕಿ ನಾವು ವಿಕಸಿತ ಚೇತನ ಆಗ್ಬೇಕು, ನಾವು ಶುದ್ಧ ಆಗ್ಬೇಕು ಅಂದ್ರೆ ಅದಾಗೋದಿಲ್ಲ ನೋಡಿ. ಆಯ್ಕೆ ಇದೆ ಮನುಷ್ಯನಿಗೆ ನೋಡಿ, ಮನುಷ್ಯನಿಗೆ ಆಯ್ಕೆ ಇದೆ ನೋಡಿ. ಇಲ್ಲಿ ಪ್ರಾಣಿಗಳು ತಪಸ್ ಮಾಡ್ತವ, ಪ್ರಾಣಿಗಳು ದಾನ ಮಾಡ್ತವ, ಪ್ರಾಣಿಗಳು ಯಜ್ಞ ಮಾಡ್ತವ? ಇಲ್ಲ ಪ್ರಭುಜಿ, ಮಾಡಕ್ಕಾಗಲ್ಲ. ಯಾಕೆ? ಅವಕ್ಕೆ ಇದು ಇಲ್ಲ ಪ್ರಭು, ಜ್ಞಾನ ಚೇತನ ಅವಂತ ಚೇತನಗಳು ನೋಡ, ಅವುಗಳಿಗೆ ಈ ತರದ್ದು ಜ್ಞಾನ, ತಿಳುವಳಿಕೆ, ವಿವೇಕ, ವಿವೇಚನೆ ನೋಡು, ಒಂದ್ ಸ್ವಲ್ಪ ತಪಸ್ ಮಾಡೋಂಥದ್ದು ನೋಡಿ, ದಾನ ಮಾಡೋದು, ಯಜ್ಞ ಮಾಡೋದು, ಈ ತರದೆಲ್ಲ ಗೊತ್ತಿಲ್ಲ, ಮಾಡಕ್ ಆಗಲ್ಲ. ಆ ದೇಹದಲ್ಲಿ ಇಟ್ಕೊಂಡ್ ಮಾಡಕ್ಕಾಗಲ್ಲ ನೋಡಿ. ನೀವು ಕೆಲವೊಂದು ಕಥೆಗಳೆಲ್ಲ ಓದಿರ್ತೀರಿ. ಶ್ರೀಮದ್ ಭಾಗವತದಲ್ಲಿ ನೋಡಿ, ಮನುಷ್ಯನಾಗಿದ್ದು ಪ್ರಾಣಿಗಳಾದಂತ ಕೆಲವು ಉದಾಹರಣೆಗಳು ಹೇಳ್ತೀರಾ? ಜಡ ಬರುತ್ತೆ ಪ್ರಭುಜಿ. ಏನಾಗ್ತಾನೆ? ಜಿಂಕೆ. ನೋಡಿ, ಭರತ ಚಕ್ರವರ್ತಿ ನೋಡಿ, ಭರತ ಖಂಡೆ, ಭರತ ನೋಡಿ, ಜಂಬೂ ದ್ವೀಪೆ, ಭರತ ವರ್ಷೆ, ಭರತ ಖಂಡೆ ಅಂತ ಏನು ಹೆಸರುಗಳು ಹೇಳ್ತೀರಿ, ಅದನ್ನ ಆಳ್ತಿದ್ದಂತ ರಾಜ ನೋಡಿ, ಸನ್ಯಾಸವನ್ನ ನೋಡಿ, ವಾನಪ್ರಸ್ಥವನ್ನ ತಗೊಂಡು ರಾಜ್ಯವನ್ನು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗಿ ಕಾಡಲ್ಲಿ ಒಬ್ಬನೇ ವಾಸ ಮಾಡ್ಕೊಂಡು ಇದ್ದಾಗ ಜಿಂಕೆ ಸಹವಾಸ ಮಾಡ್ತಾನೆ.
ನೋಡಿ ಜಿಂಕೆಗೆ ಆಶ್ರಯ ಕೊಡ್ತಾನೆ, ಯಾವಾಗ್ಲೂ ಮರ್ತ್ ಬಿಡ್ತಾನೆ. ನೋಡಿ ಚೇತನ ನೋಡಿ ಹೆಂಗೆ ಬದಲಾಗ್ಬಿಡುತ್ತೆ. ನೋಡಿ ಜಿಂಕೆ ಮರಿಯನ್ನ ಸಾಕೊಂಡು ಅದೇ ಧ್ಯಾನ ಮಾಡ್ಕೊಂಡಿರ್ತಾನೆ. ಒಂದು ಸಂದರ್ಭದಲ್ಲಿ ಆ ಜಿಂಕೆ ತಪ್ಪಿಸ್ಕೊಂಡಿರುತ್ತೆ. ಆ ಜಿಂಕೆನ ಹುಡ್ಕೊಂಡು ಹೋಗ್ತಾನೆ, ಯಾವ್ದೋ ಹಳ್ಳಕ್ಕೆ ಬೀಳ್ತಾನೆ. ಬಿದ್ದಾಗ ಜಿಂಕೆನೇ ಜ್ಞಾಪಕ ಬರುತ್ತೆ. ಮತ್ತೇನ್ ಜ್ಞಾಪಕ ಬರುತ್ತೆ? ನೋಡಿ ಮೊನ್ನೆ ಒಬ್ಬ ಲೋಬಿ ಸಾಯೋ ಸಂದರ್ಭದಾಗ ಆತ ಏನ್ ಜ್ಞಾಪಕ ಬಂತು ಅಂತ ನಾವು ಚರ್ಚೆ ಮಾಡಿದ್ವಿ. ಲೈಟ್ ಏನ್ ಜ್ಞಾಪಕ ಬರುತ್ತೆ? ಲೈಟ್ ದೀಪ ಬಲ್ಬ್. ನೋಡಿ ದೀಪದ ಬಗ್ಗೆ, ದೀಪ ಉರಿ ಜಾಸ್ತಿ, ಜ್ವಾಲೆ ಜಾಸ್ತಿ ಇದೆ, ಕಡಿಮೆ ಮಾಡು ಅನ್ನಂಗೆ ನೋಡಿ ಅವನು ಜಿಂಕೆ ಜ್ಞಾಪಕ ಬರುತ್ತೆ. ನೋಡಿ ಎಂ ಸ್ಮರಣ್ ಭಾವಂ ತ್ಯಜತೆ ಅಂತೆ ಕರಳೇವರಂ. ಯಾರ್ಯಾರು ಸಾಯ್ಬೇಕಾದ್ರೆ ಎಂತೆಂತ ಭಾವವನ್ನ ತದ್ಭಾವ ಭಾವಿತ ನೋಡಿ ಅಂಥದ್ದೇ ಆಗ್ತಾರೆ ಅಂತ ಇದೊಂದು ವಿಜ್ಞಾನ. ನೋಡಿ ಈಗ ಆ ಚೇತನ, ಆ ಮನಸ್ಸಲ್ಲಿ ಏನಿರುತ್ತಲ್ಲ ನೋಡಿ ಅದು ಗಟ್ಟಿಯ ಗಾಢವಾಗಿರುತ್ತೆ. ಅದನ್ನ ನೀವು ನೋಡಿರ್ತೀರಿ, ಏನೋ ಊಟ ಮಾಡಿರ್ತೀರಿ, ಊಟ ಮಾಡಿ ಕೈ ತೊಳ್ಕೊಂಡಿರ್ತೀರಿ, ಕೈ ನೋಡಿದ್ರೆ ಕೈಯಲ್ಲಿ ವಾಸನೆ ಇರುತ್ತೆ. ಹೌದಾ? ನೀವು ಏನ್ ತಿಂದಿದ್ದೀರಿ ಅಂತೇಳಿ ನಿಮ್ ಕೈ ವಾಸನೆ ನೋಡಿ ಹೇಳ್ಬಿಡ್ಬೋದು ಹೌದು ಪ್ರಭುಜಿ. ಅಲ್ವಾ? ಹೌದು ನೀವು ಉಪ್ಪು ಹಾಕಿ ನೋಡಿ, ಬಿಸಿನೀರ್ ಹಾಕಿ, ನಿಂಬೆ ಹಣ್ಣು ಹಾಕಿ ತೊಳ್ಕೊಂಡ್ರೇನು ಕೂಡ ಇರುತ್ತೆ. ನೋಡಿ ಇದು ಪರಿಶುದ್ಧಗೊಳಿಸು. ನೋಡಿ ಕೈ ತೊಳ್ಕೊಂಡ್ರೇನು ಕೂಡ ವಾಸನೆ ಹೋಗಲ್ಲ. ನೋಡಿ ಇವಾಗ ಏನಾಗ್ಬೇಕು, ಅದು ಕೈ ಅದು ದಿನಗಟ್ಲೆ ಹಂಗೆ ಇರುತ್ತೆ. ವಿಶೇಷವಾಗಿ ನೀವು ಕಾಂಗ್ರೆಸ್ ಗಿಡ, ಪಾರ್ಥೇನಿಯಂ ಏನಾದ್ರು ಕಿತ್ತಿದ್ರೆ, ಕೈಯಲ್ಲಿ ಮುಟ್ಟಿದ್ರೆ ಆ ವಾಸನೆ ಹೋಗೋದೇ ಇಲ್ಲ. ನೋಡಿರ್ತೀರಾ, ನೀವ್ ಏನ್ ಹಾಕಾದ್ರೂ ತೊಳ್ಕೊಳ್ಳಿ. ಈ ತರ ಅನುಭವ ಆಗಿದೆಯಾ ನಿಮ್ಗೆ? ಪಾರ್ಥೇನಿಯಂ ಯಾರಾದ್ರೂ ವ್ಯವಸಾಯ ಮಾಡಿರೋರು ಪಾರ್ಥೇನಿಯಂ ಗಿಡ ಕಿತ್ತಿದ್ರೆ ನಿಮ್ಗೆ ಅನುಭವ ಹೌದು ಇರುತ್ತೆ. ಪ್ರಭುಜಿ, ಹೌದು ಪ್ರಭುಜಿ. ಸ್ಕೂಲ್ಗಳಲ್ಲಿ ಕೀಳಿಸ್ತಾ ಇದ್ರು ಪ್ರಪಂಚ. ನೋಡಿ ಅದು ವಾಸನೆ ಹೋಗಲ್ಲ. ಅದು ಆ ಕಹಿ ಕೂಡ ಹಂಗೆ ಇರುತ್ತೆ. ಅದನ್ನ ಎಷ್ಟೇ ನೀವು ಚೆನ್ನಾಗಿ ಕೈ ತೊಳ್ಕೊಳ್ಳಿ, ಸೋಪ್ ಹಾಕೊಂಡು ತೊಳ್ಕೊಳ್ಳಿ, ಅದು ಕಾಲಕ್ರಮದಲ್ಲಿ ಹೋಗುತ್ತೆ. ನೋಡಿರ್ತೀರಾ, ತುಂಬಾ ಜಾಸ್ತಿ ಇರುತ್ತೆ, ಸೋಪ್ ಹಾಕಿ ತೊಳ್ಕೊಂಡಾಗ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಹಂಗೆ ಬಿಟ್ಮೇಲೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಇನ್ನೊಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಮುಂದೆ ಮುಂದೆ ಹೋಗ್ತಾ ಆ ವಾಸನೆನೇ ಇಲ್ಲದೆ ಆಗುತ್ತೆ. ಅದಕ್ಕೆ ಏನಾಗ್ಬೇಕು? ತೊಳಿತಾ ಇರ್ಬೇಕು. ಅದಕ್ಕೆ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರೆ, ನೀವು ಕೇಳಿರ್ಬೋದು, ಬಂಟಿ ನೀನ್ ಸೋಪ್ ಸ್ಲೋನಾ, ತೊಳಿತಾ ಇರಿ ತೊಳಿತಾ ಇರಿ ಅಂತ ಹೇಳ್ತಾನೆ ಆತ. ನೋಡಿ ಹಂಗೆ ಪರಿಶುದ್ಧಗೊಳಿಸುವಂಥದ್ದು ಪ್ರಕ್ರಿಯೆಗಳು ನೋಡಿ ನಮ್ಮ ಚೇತನಗಳನ್ನ ನೋಡಿ, ಈ ತರದ ಸಂಸ್ಕಾರಗಳನ್ನ ನೋಡಿ ನಾವು ಯಾರ್ಯಾರು ಸವಾಸ ಮಾಡಿರ್ತೀವಿ, ಅದಕ್ಕೆ ಸವಾಸ ಮಾಡೋದು ತುಂಬಾ ನೋಡಿ ಮುಖ್ಯ ಆಗತ್ತೆ. ಸಂಸಾರಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತಾರೆ ನೋಡಿ. ಅದು ನೋಡಿ ಆ ಸಂಸ್ಕಾರಗಳಾಗಿ ಉಳ್ಕೊಂಡ್ಬಿಡ್ತವೆ. ನೀವ್ ಏನ್ ನೋಡ್ತೀರಿ, ಏನ್ ತಿಂತೀರಿ, ನೋಡಿ ಏನ್ ಮಾಡ್ತೀರಿ, ಏನ್ ಕೇಳ್ತೀರಿ, ನೋಡಿ ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ. ಈಗ ಇವುಗಳನ್ನೆಲ್ಲ ತೊಳಿಬೇಕು ಅಂತಂದ್ರೆ ಸ್ವಲ್ಪ ತಪಸ್ಸಾಗ್ಬೇಕು, ಸ್ವಲ್ಪ ಹಾರ್ಡ್ ವರ್ಕ್ ಆಗ್ಬೇಕು, ಪ್ರಯತ್ನ ಆಗ್ಬೇಕು, ಪರಿಶುದ್ಧಗೊಳಿಸೋ ಪ್ರಯತ್ನಗಳಾಗ್ಬೇಕು. ನೋಡಿ ಹಿಂಗಿರುತ್ತೆ ವಿಚಾರಗಳು. ಅವುಗಳು ಈಗ ತಕ್ಷಣ ಹೋಗೋದಿಲ್ಲ. ಅದಕ್ಕೆ ನೀವೇ ನೋಡಿರ್ತೀರಿ, ಕೃಷ್ಣ ಪ್ರಜ್ಞೆ ಮಾಡ್ತಿರ್ತೀರಿ, ಆದ್ರೆ ನೋಡಿ ಹಳೆ ಆಸೆಗಳು, ಆ ರುಚಿಗಳು, ವಾಸನೆಗಳು ಹೋಗೋದೇ ಇಲ್ಲ. ನೋಡಿರ್ತೀರಾ, ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇರುತ್ತೆ. ಅದಕ್ಕೆ ನಾವು ಕೂಡ ಕಾಯ್ಬೇಕು. ಅದಕ್ಕೆ ಯಜ್ಞ ದಾನ ತಪಸ್ಸುಗಳೆಲ್ಲ ಇರುವಂಥದ್ದು. ಅದಕ್ಕೆ ನೋಡಿ ನಮ್ಮ ಸಂಸ್ಕಾರಗಳು, ಪೂರ್ವ ವಾಸನೆಗಳು ನೋಡಿ, ಹಿಂದಿನ ಜನ್ಮದ್ದು ನೋಡಿ, ಹಿಂದಿನ ದಿನಗಳದ್ದು ನೋಡಿ. ಯಾರೋ ಒಬ್ಬ ಕುಡಿತಿರ್ತಾನೆ ಅನ್ಕೊಳ್ರಿ, ಸಾರಾಯಿ ಮದ್ಯಪಾನ ಕುಡಿತಿರ್ತಾನೆ ಅನ್ಕೊಳ್ರಿ, ನೋಡಿ ಆತನ ಕೃಷ್ಣ ಪ್ರಜ್ಞೆಗೆ ಆತನಿಗೆ ಇಷ್ಟಪಟ್ಟು ಬರ್ತಾನೆ. ಆದ್ರೆ ಅವನಿಗೆ ಆ ಆಸೆಗಳು ಇದ್ದೇ ಇರ್ತವೆ, ಗೊತ್ತಾ? ಸ್ವಲ್ಪ ದಿನ ಹಂಗೆ ಇರ್ತವೆ ನೋಡಿ. ಅವನು ಎಷ್ಟು ತೀವ್ರವಾಗಿ ಸಾಧನೆ ಮಾಡ್ತಾ ಹೋಗ್ತಾನೋ ಅಷ್ಟು ಶುದ್ಧ ಆಗ್ತಾನೆ ನೋಡಿ. ಅದಕ್ಕೆ ಅವನು ಅವನು ತಪಸ್ ಮಾಡ್ಬೇಕು. ತಪಸ್ಸು ಅಂದ್ರೆ ಕುತ್ಕೊಂಡು ನೋಡಿ ಗುಹೆಯಲ್ಲಿ ಕುತ್ಕೊಂಡು ತಪಸ್ಸು ಮಾಡೋದು ಆ ಥರದಲ್ಲ. ಎಷ್ಟು ಆತ ಕಲುಷಿತನಾಗಿರ್ತಾನೋ ಆ ಮಟ್ಟಕ್ಕೆ ಆತ ಶುದ್ಧೀಕರಣ ಮಾಡ್ಕೋಬೇಕಾಗತ್ತೆ ನೋಡಿ. ಜಾಸ್ತಿ ಕೊಳೆ ಅಂದ್ರೆ ನಿಮ್ಮ ಮನೆ ಜಾಸ್ತಿ ಕೊಳಕಾಗಿದ್ರೆ ನೀವು ಅದನ್ನ ಕ್ಲೀನ್ ಮಾಡಕ್ಕೆ ಜಾಸ್ತಿ ಸಮಯ ಹಿಡಿಯುತ್ತೆ, ಹೌದಾ? ನಿಮ್ಮ ಮನೆ ತುಂಬಾ ದಿನ ನಿಮ್ಮ ಮನೆಗೆ ಬಂದ್ರೆ ಕಸಗಳೆಲ್ಲ ತುಂಬೋಗಿರುತ್ತೆ. ಒಂದ್ ತಿಂಗಳು ಮನೆ ಬಿಟ್ಟು ಹೋಗಿರ್ತೀರಿ ಅನ್ಕೊಳ್ಳಿ, ತಿಂಗಳು ಬಂದು ಮನೆ ನೋಡ್ತೀರಿ, ಮನೆಯಲ್ಲಿ ಎಲ್ಲ ಕಡೆ ಧೂಳು ಗೂಡು
ಎಲ್ಲವೂ ಆಗ್ಬಿಟ್ಟಿರುತ್ತೆ. ಅದೇ ಒಂದಿನ ಊರಿ ಮನೆಯಿಂದ ಆಚೆ ಹೋಗಿರ್ತಾರೆ, ಹೋಗ್ಲೂ ಕೂಡ ಸ್ವಲ್ಪ ಕೊಳೆ ಇರುತ್ತೆ, ಕಸ ಇರುತ್ತೆ. 1 ತಿಂಗಳು ಹೋಗಿದ್ದಕ್ಕೂ 1 ದಿನ ಹೋಗಿದ್ದಕ್ಕೂ ಕೊಳೆ ಸಮಾನ ಇರುತ್ತಾ? ಇಲ್ಲ ನೀವು ಪ್ರಭಾಜಿ. ಕ್ಲೀನ್ ಇಲ್ಲ ಮಾಡಿ ಹೊಡಿಯುವಂತ ಒಂದಿನಕ್ಕೆ ಸಮಯನೂ ಸ್ವಲ್ಪ ಇರುತ್ತೆ, 1 ತಿಂಗಳಿಗೆ ಜಾಸ್ತಿ. ಹಾ ನೋಡಿ, ಈ ತರದ್ದು ನಾವು ಕೂಡ ಪರಿಶುದ್ಧಗೊಳಿಸುವಂತ ಒಂದು ಪ್ರಯತ್ನ ನೋಡಿ, ಎಷ್ಟು ತೀವ್ರವಾಗಿ ಮಾಡಬೇಕು, ಎಷ್ಟು ಅದಕ್ಕೆ ನಮ್ಮ ಶಕ್ತಿ ಹಾಕ್ಬೇಕು ಅನ್ನುವಂಥದ್ದು ನೋಡಿ ಇದ್ರ ಮೇಲೆ ಅವಲಂಬಿತ ಆಗುತ್ತೆ. ನೋಡಿ ಇದೇ ತರನೇ ಜನ್ಮ ಜಾತಕಗಳಲ್ಲೂ ಕೂಡ ನೋಡಿ ಕೆಲವು ಜನ್ಮ ಜಾತಕಗಳಲ್ಲಿ ಕೆಲವು ದೋಷಗಳಿರ್ತವೆ. ನೋಡಿ ಜಾತಕ ತೋರಿಸ್ತೀರಿ, ನೋಡಿ ಅವರು ನೋಡಿ ಈ ತರ ದೋಷ ಇದೆ, ಇದಕ್ಕೆ ಇಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪರಿಹಾರ ಮಾಡ್ಕೊಳ್ತಾರೆ, ಪರಿಹಾರನೇ ನೋಡಿ, ಆದ್ರೆ ಮತ್ತೆ ಚೇಂಜ್ ಬದಲೇನೆ ಆಗಿರೋದಿಲ್ಲ. ನೋಡಿ ಹಂಗೆ ಇರುತ್ತೆ, ನಿಮ್ಗೆ ನಂಬಿಕೆ ಪ್ರಶ್ನೆ ಆಗುತ್ತೆ, ಓ ಇದು ನಿಜನಾ ಸುಳ್ಳು. ನೋಡಿ ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ನೀವು ಹೆಚ್ಚು ಶ್ರಮ ಹಾಕ್ಬೇಕಾಗತ್ತೆ. ಇದು ಎಲ್ಲ ಕಡೆ ನಿಜಾನೇ. ಅದು ನಿಮ್ಮ ಮನೆ ಕಸ ಗುಡ್ಸೋದಾಗ್ಬೋದು, ನಿಮ್ಮ ಪೂರ್ವ ಸಂಸ್ಕಾರಗಳು ನಿಮ್ಮ ಮನಸ್ಸಲ್ಲಿ ಕೂತಿರೋದಾಗ್ಬೋದು, ನೋಡಿ ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು. ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ಒಬ್ಬ ಡಾಕ್ಟ್ರು ಒಬ್ಬ ರೋಗಿಯನ್ನು ಉಪಚಾರ ಮಾಡ್ಬೇಕು ಆತನಿಗೆ ಅಂತಂದ್ರೆ ಆ ಡಿಸೀಸ್, ಆ ರೋಗ ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ನೋಡಿ ಹಂಗಾಗಿ ಬದುಕು ಅನ್ನುವಂಥದ್ದು ಏನು ಅಂದ್ರೆ ನೋಡಿ, ಈ ದೃಷ್ಟಿಯಲ್ಲಿ ನೋಡಿದ್ರೆ ಇಡೀ ಬದುಕೆ ಅಂದ್ರೆ ಪರಿಶುದ್ಧಗೊಳ್ಳೋದು, ಇಡೀ ಬದುಕೆ ಪ್ಯೂರಿಫಿಕೇಟರಿ ಪ್ರೋಸೆಸ್. ಅದಕ್ಕೆ ನೋಡಿ 16 ಸಂಸ್ಕಾರಗಳಿರೋದು, ಪರಿಶುದ್ಧಗೊಳಿಸಂತ ಸಂಸ್ಕಾರಗಳು. ನೋಡಿ ಅದರಲ್ಲಿ ಇವೆಲ್ಲ ಬರ್ತವೆ. ನೋಡಿ ಕೃಷ್ಣ ಹುಟ್ಟಿದ ತಕ್ಷಣ ನೋಡಿ ವಸುದೇವ ಮತ್ತೆ ನಂದ ಮಹಾರಾಜ ಏನ್ ಮಾಡ್ತಾರೆ, ಗೋದಾನವನ್ನ ಮಾಡ್ತಾರೆ. ಹೌದಾ? ಹೌದು ಗೋದಾನ ಹೌದು ಪ್ರಭು. ನೋಡಿ ಹಂಗೆ ಗೋದಾನ ಮಾಡ್ತಾರೆ. ನಾವು ನೋಡಿ ಜನ್ಮಾಷ್ಟಮಿ ಇವತ್ತು ಜನ್ಮಾಷ್ಟಮಿ ಇದೆ ಅಂದ್ರೆ ನಿರ್ಜಲ ಉಪವಾಸ ಇರ್ತೀರಾ ಅಲ್ವಾ? ಇರ್ತೀವಿ ನೀವೆಲ್ಲ ಪ್ರಭು. ಇರ್ತೀರಿ ಅಲ್ವಾ ಹೌದು ಜನ್ಮಾಷ್ಟಮಿ? ಪ್ರಭು. ಹೌದು ಪ್ರಭು. ನೋಡಿ ಅದು ಇರ್ತೀವಿ. ತಪಸ್ಸು, ನೋಡಿ ತಪಸ್ಸು. ನೋಡಿ ಹಂಗೆ ನೋಡಿ ಆಗ ಕೃಷ್ಣನ ಹುಟ್ಟೋದಕ್ಕೋಸ್ಕರ ತಪಸ್ಸು ಮಾಡ್ತೀರಿ, ನೀವು ಮಾಡ್ತೀರಿ. ಯಾಕೆ ತಪಸ್ಸು ಅಂತಂದ್ರೆ ಪರಿಶುದ್ಧಗೊಳಿಸ. ನೋಡಿ ಅವರು ಕೂಡ ನೋಡಿ ಮೊನ್ನೆ ನಾವು ಚರ್ಚೆ ಮಾಡ್ತಿದ್ರಿ, ಪಯೋವ್ರತ ನೋಡಿ ಅದಿತಿ ಮಾಡಿದ್ರು, ವಾಮನ ದೇವನ ಹುಟ್ಟೋದಕ್ಕೋಸ್ಕರ ಒಂದು ತಪಸ್ಸು ಮಾಡಿದ್ರು ಅಂತ ಹೇಳಿದ್ರು. ನೋಡಿ ಅದೇ ತರನೇ ಸುತಪ ನೋಡಿ ಕೃಷ್ಣಿ ನೋಡಿ ಅವರು ಕೂಡ ಕೃಷ್ಣ ಅವ್ರ ಮಗನಾಗ್ಬೇಕು ಅಂತ ಅವರು ತಪಸ್ಸು ಮಾಡ್ತಾರೆ. ನೋಡಿ ಹಿಂಗೆ ತಪಸ್ಸು ಅಂತಂದ್ರೆ ಹಿಂಗೆ. ತಪ ಅಂದ್ರೆ ಪದದ ಅರ್ಥ ಉಷ್ಣ ಅಂತ, ನೋಡಿ ತಪ ಆ ಪದದ ಅರ್ಥದಿಂದ ತಾಪ ಅಂತ ಆಗಿದೆ. ನೋಡಿ ನಾವು ಹೆಂಗೆ ನಾವು ಮಾಡ್ತೀವಿ ಅಂತಂದ್ರೆ ನೋಡಿ ಅದು ನಮ್ಮನ್ನ ಈ ಕಲ್ಮಶಗಳನ್ನ ಹೋಗಿಸ್ಬೇಕು. ಹೆಂಗೆ ಚಿನ್ನವನ್ನ ಕಾಯಿಸಿದ್ರೆ ಆ ಚಿನ್ನದಲ್ಲಿರುವಂತ ನೋಡಿ ಅದು ಕರಗಿ ಆ ಕಲ್ಮಶಗಳೆಲ್ಲ ಹೋಗ್ತವೋ, ಅದಕ್ಕೆ ಕೆಲವೊಂದು ಮಾಡಿದ್ರೆ ಶುದ್ಧಿ ಆಗತ್ತೆ, ಒಂದೊಂದಕ್ಕೆ ತರ. ನೋಡಿ ಎಲ್ಲದಕ್ಕೂ ಶುದ್ಧಿ ಮಾಡೋದಕ್ಕೆ ಒಂದೇ ತರ ಅಲ್ಲ, ಒಂದೊಂದು ತರ ಶುದ್ಧಿಗೊಳಿಸುವಂತ ಪ್ರಕ್ರಿಯೆಗಳು ಅಲ್ವಾ? ನೋಡಿ ಈಗ ನೀರನ್ನು ಶುದ್ಧಿಗೊಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಸೋಸ್ಬೇಕು. ನೋಡಿ ಅಲ್ಲೂ ಕೂಡ ನೀವು ಕುದಿಸಿದ್ರೆ ಅದು ಕೂಡ ಹಾವಿಯಾಗಿ ನೋಡಿ ಅದು ಸ್ಟೀಮ್ ಹಾವಿಯಾಗಿ ಅದು ಕೂಡ ಶುದ್ಧಿ ಆಗುತ್ತೆ. ನೋಡಿ ತಾಪ ಕೊಟ್ರೆ ಬಹಳಷ್ಟು ಕೂಡ ಶುದ್ಧಿ ಆಗ್ತವೆ, ಬಹಳಷ್ಟು ನೀವು ಗಮನಿಸಬಹುದು. ನೋಡಿ ಅದನ್ನೇ ನಾವು ಕೂಡ ದಂಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ, ತಪಸ್ಸು ಅಂತ ಹೇಳೋದು ಅದಕ್ಕೆ. ನೋಡಿ ಹಂಗೆ ನೋಡಿ ಯಜ್ಞ ಅಂದ್ರೆ ನಿಮ್ದು ಅನ್ನುವಂಥದ್ದು ಏನೋ ಇದನ್ನ ಇನ್ನೊಬ್ಬರಿಗೆ ನೋಡಿ ಯಜ್ಞವಾಗಿ ಕೊಡೋದು. ನೋಡಿ ಯಜ್ಞದಲ್ಲಿ ನೋಡಿ ನೀವು ನೋಡಿರ್ತೀರಿ, ಒಂದು ಯಜ್ಞ ಕುಂಡ ಹಾಕಿರ್ತಾರೆ, ಅದರಲ್ಲಿ ಬೆಂಕಿ ಉರಿಸ್ತಿರ್ತಾರೆ, ಅದರಲ್ಲಿ ಸೌದೆಗಳು ಹಾಕಿ ಅದಕ್ಕೆ ತುಪ್ಪ ಸುರಿತಾ ಇರ್ತಾರೆ. ನೋಡಿ ಇದೊಂದು ಯಜ್ಞ, ಇದೊಂದು ರೀತಿ. ನೋಡಿ ಕೃಷ್ಣ ಭಗವದ್ಗೀತೆಯಲ್ಲಿ ಯಜ್ಞಗಳಲ್ಲಿ ಯಾವ ಯಜ್ಞ ಅಂತ ಹೇಳ್ತಾನೆ, ಜಪ ಯಜ್ಞ ಅಂತ ಹೇಳ್ತಾರೆ. ಲಕ್ಷ್ಮಿ. ನೋಡಿ ಕೃಷ್ಣನ ನಾಮವನ್ನ ನಾಲಿಗೆ ಮೇಲೆ ಜಪ ಮಾಡೋದು ಅತ್ಯಂತ ಶ್ರೇಷ್ಠವಾದ ಯಜ್ಞ ಅಂತ ಹೇಳೋದು. ಆ ಯಜ್ಞದಲ್ಲಿ ನೀವೇನ್ ಮಾಡ್ತೀರಿ, ನಿಮ್ ಸಮಯವನ್ನ ಕೊಡ್ತೀರಿ, ಸಮಯ ನಿಮ್ದು, ಆಯ್ಕೆ ನಿಮ್ದು, ನೋಡ ಉಚ್ಚಾರಣೆ ಮಾಡುವಂಥದ್ದು ಅವಕಾಶ ನಿಮ್ದು. ನೋಡ ಅದನ್ನ ಉಚ್ಚಾರಣೆ ಮಾಡ್ತೀರಿ, ಇದು ಜಪಯಜ್ಞ.
ಅಲ್ವಾ? ನೋಡಿ, ಇದು ಈಗ ಏನ್ ನಡೀತಾ ಇದೆಯಲ್ಲ, ಇದು ಶ್ರವಣಂ ಕೀರ್ತನಂ, ಇದು ಯಜ್ಞನೇ. ನೋಡಿ, ಜಪ ನೋಡಿ, ಭಗವಂತನ ನಾಮ ಅಥವಾ ಭಗವಂತನ ಗುಣ, ಭಗವಂತನ ಲೀಲೆ, ಭಗವಂತನ ಮಹಿಮೆ, ನೋಡಿ ಭಗವಂತನ, ನೋಡಿ ಈ ಗೀತೆ ಈಗ ನಾವೇನ್ ಚರ್ಚೆ ಮಾಡ್ತಿದ್ವಲ್ವಾ, ನೋಡಿ ಈ ತತ್ವ, ಇವುಗಳನ್ನೆಲ್ಲನೂ ಕೂಡ ನೋಡಿ ಈ ರೀತಿ ಚರ್ಚೆ ಮಾಡೋದು ಕೂಡ ನೋಡಿ ಇದು ಒಂದು ಯಜ್ಞನೇ. ಈಗ ಪ್ರಸ್ತುತ ಏನ್ ನಡೀತಿದೆಯಲ್ಲ, ಇದು ಯಜ್ಞ. ಇದು ಶ್ರವಣ ಕೀರ್ತನ ಯಜ್ಞ, ಸಂಕೀರ್ತನ ಯಜ್ಞ. ಈ ನಾವು ಮಾಡ್ತಿರೋದು ಇದೇನೆ. ನಾವು ಪ್ರತಿದಿನ ಇದೇನ್ ಮಾಡ್ತಿದ್ವಿ, ಶ್ರವಣಂ ಕೀರ್ತನಂ, ಇದು ಯಜ್ಞ. ಈಗ ಇದು ಕೇಳ್ತಾ ನಿಮ್ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ ಅಲ್ವಾ? ನೋಡಿ, ಏನೋ ಪ್ರಭಾವ ಬೀರುತ್ತೆ. ನಾವು ಓದ್ತೀವಿ, ಕೇಳ್ತೀವಿ, ಚರ್ಚಿಸ್ತೀವಿ. ಈ ಚರ್ಚಿಸಿದ್ದು ಕೆಲವರು ರೂಢಿ ಕೂಡ ಮಾಡ್ಕೊಳ್ತಾರೆ. ಹೌದಾ? ಮಾಡ್ಕೋತೀರಲ್ವಾ ನೀವು? ಏನೋ ಯಾವ್ದೋ ಎಲ್ಲಾನು ಅಲ್ದಿದ್ರು ಸ್ವಲ್ಪ ಹೌದು ಪ್ರಭು. ಇದ್ರೂ ಕೂಡ ಏನೋ ಒಂದು 100 ವಿಷಯ ಹೇಳಿದ್ರಲ್ಲಿ ಅಟ್ಲೀಸ್ಟ್ 1, 2, 3, 4, 5 ವಿಷಯಗಳಾದ್ರೂ ಅಳವಡಿಸ್ಕೊಳಕ್ಕೆ ಶುರು ಮಾಡ್ತೇವೆ. ಇವತ್ತು ಕೇಳ್ತಿರ್ತೀರಿ ನೋಡಿ, ನೆನ್ನೆ ಸರ್ವಪವನ ಪ್ರಭು ಹೇಳ್ತಿದ್ರು, ಇಷ್ಟೊಂದು ವಿಷಯಗಳು ಹೇಳಿದ್ರು ನೋಡಿ. ಅದು ಶ್ರವಣ ಕೀರ್ತನ ಯಜ್ಞ ನೋಡಿ, ಅಲ್ವಾ? ಅದೊಂದು ಯಜ್ಞ. ಅವರು ಎಷ್ಟೊಂದು ವಿಷಯಗಳು ಹೇಳಿದ್ರು ನೋಡಿ, ಪಿತೃಪಕ್ಷದ ಬಗ್ಗೆ ನೋಡಿ, ಒಂದು ಆತ್ಮ ನೋಡಿ ಹೆಂಗೆ ಸಾವಿನ ನಂತರ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದು ಬಹಳ ನೋಡಿ ವಿವರವಾಗಿ ಹೇಳಿದ್ರು. ಇದು ನೀವು ಕೇಳಿದ್ರಿ, ನಿಮ್ ಮೇಲೆ ಅದ್ರ ಏನೋ ಒಂದು ಪ್ರಭಾವ ಬಿದ್ದಿರುತ್ತಲ್ವಾ? ಹೌದು ಪ್ರಭು. ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ, ನನ್ನ ಮೇಲೆ ಏನು ಪ್ರಭಾವನೆ, ನಿಮ್ ಮೇಲೆ ಏನು ಪ್ರಭಾವ ಬಿದ್ದಿಲ್ಲ ಅಂದ್ರೆ ನೀವು ಆವರಿತ ಚೇತನ ಆಗಿರ್ತೀರಿ. ಯಾವುದು? ಆಚ್ಛಾದಿತ ಚೇತನ, ಮರಗಳ ತರ ಚೇತನ ಆಗಿರ್ತೀರಿ. ಅದ್ರ ಮೇಲೇನು ಕೂಡ ಸ್ವಲ್ಪ ಪ್ರಭಾವ ಬೀರುತ್ತಂತೆ. ನಮ್ಮ ಹರಿದಾಸ್ ಠಾಕೂರ, ನಾಮಾಚಾರ್ಯ ಹರಿದಾಸ್ ಠಾಕೂರ ಹರೇ ಕೃಷ್ಣ ಮಹಾಮಂತ್ರವನ್ನ ನೋಡಿ, ಈ ತರ ಸಂಕೀರ್ತನ ಯಜ್ಞವನ್ನ ಸೈಲೆಂಟ್ ಆಗಿ ಮಾಡ್ರಿ ಅಂತಾರೋ, ಜೋರಾಗಿ ಹೇಳ್ತಾ ಮಾಡ್ರಿ ಅಂತಾರೋ? ಜೋರಾಗಿ ಮಾಡ್ರಿ ಅಂತಾರೆ. ಏನ್ ಕಾರಣ? ನಮ್ ಕಿಳಿ ಅಕ್ಕಪಕ್ಕ ಇರುವಂತ ಕ್ರಿಮಿ ಕೀಟಗಳು ಎಲ್ಲದಕ್ಕೂ ಇದಾಗ್ಲಿ ಅಂತ ಪ್ರಭು. ಎಲ್ಲ ಕ್ರಿಮಿ ಕೀಟ, ಜೀವಿಗಳು, ಪರಿಶುದ್ಧ ಆಗ್ಲಿ ಅಂತ. ಪ್ರಾಣಿಗಳು, ಪಕ್ಷಿಗಳು, ಪಕ್ಷಿಗಳು, ನಾಯಿ ಕುಂತಿರ್ತೇವ ಪ್ರಭುಜಿ ನನ್ ಬತ್ತೆಯಾಗ. ನೋಡಿ, ಅವು ಕೂಡ ಕೇಳಿಸ್ಕೊಂತಿರ್ತಾವ ನೋಡಿ. ಹಿಂಗೆ ಕೇಳಿಸ್ಕೊಂಡು ಅವುಗಳ ಮೇಲೆನೂ ಕೂಡ ಏನೋ ಒಂದು ಪರಿಣಾಮ ಆಗುತ್ತೆ. ಉದಾಹರಣೆ ಹೇಳ್ರಿ, ಯಾವ್ದಾದ್ರು ಈ ತರ ಆಗಿದ್ದು ಪ್ರಾಣಿಗಳ ಮೇಲೆ ಅಂದ್ರೆ ನೋಡಿ, ಮಧ್ವಾಚಾರ್ಯರ ಎತ್ತು ನೋಡಿ, ಅವರು ನೋಡಿ ಮಧ್ವಾಚಾರ್ಯರು ಎಲ್ಲೆಲ್ಲಿ ಹೋಗ್ತಾರೋ ಪ್ರವಚನ ಕೊಡಕ್ಕೆ ಅಲ್ಲಿ ಒಂದು ಬಂಡಿ ಕಟ್ಕೊಂಡು ಹೋಗ್ತಾ ಇದ್ರು. ಆ ಬಂಡಿ ಎಳೆಯಕ್ಕೆ ಒಂದು ಎತ್ತಿತ್ತು ನೋಡ, ಅದರಲ್ಲಿ ಅವರ ಗ್ರಂಥಗಳು, ಅವರು ಕುತ್ಕೊಳ್ಳೋದು ನೋಡಿ, ಈ ತರದೆಲ್ಲ ಆಗ್ತಿತ್ತು. ಆ ಎತ್ತು ಪ್ರವಚನವನ್ನ ಕೇಳ್ತಾ ಇತ್ತು ನೋಡಿ. ಕೇಳ್ತಾ ನೋಡಿ, ಯಾವುದು ನೋಡಿ, ಎತ್ತನ್ನ ಸಂಕುಚಿತ ಚೇತನ ಅಂತ ಹೇಳೋದು ನೋಡಿ. ಜೀವಿಗಳನ್ನ ಇನ್ಮೇಲೆ ನೋಡಿ ಚೇತನಗಳ ಪ್ರಕಾರವಾಗಿ ಕಾಣೋ ತರ ಆಗ್ಬೇಕು. ಒಂದು ಜೀವ ನೋಡಿದ್ರೆ ಅದೊಂದು ಚೇತನ ನೋಡಿ. ಒಂದು ಮರ ಗಿಡ ನೋಡಿ, ಅವುಗಳಲ್ಲೂ ಚೇತನ ಇದೆ. ಅದನ್ನು ಆಚ್ಛಾದಿತ ಅಥವಾ ಆವರಿತ ಚೇತನ ಅಂತ ಹೇಳೋದು ನೋಡಿ. ಪ್ರಾಣಿ, ಪಕ್ಷಿ, ಹುಳುಗಳು ನೋಡಿ, ಇವುಗಳೆಲ್ಲನೂ ಸಂಕುಚಿತ ಚೇತನ ನೋಡಿ. ಅಲ್ಲಿ ಎತ್ತು ಕೇಳುತ್ತೆ, ಕೇಳಿ ಮುಂದಿನ ಜನ್ಮದಲ್ಲಿ ಒಂದು ರಾಜಕುಮಾರನಾಗಿ ಹುಟ್ಟುಬಿಡುತ್ತೆ ನೋಡಿ. ಈಗ ಸಂಕುಚಿತ ಚೇತನ ಹುಟ್ಟಿತ್ತ. ಈಗ ಒಂದು ಸಂದರ್ಭದಲ್ಲಿ ನೋಡಿ, ಅವರ ಗುರುಗಳು ಅಕ್ಷೋಭ್ಯ ತೀರ್ಥರು ನೋಡಿ, ಅವ್ರನ್ನ ಭೇಟಿ ಮಾಡೋದು ನೋಡಿ. ಅವನು ರಾಜಕುಮಾರನಾಗಿರ್ತಾನೆ ನೋಡಿ. ಆತ ಕುದುರೆ ಮೇಲೆ ಬರ್ತಿರ್ತಾನೆ. ಕುದುರೆಗೆ ಬಾಯಾರಿಕೆ ಆಗತ್ತೆ ನೋಡಿ. ಕುದುರೆ ಜೊತೆ ಇದ್ದಾನೆ ಈಗ ನೋಡಿ. ಕುದುರೆ ಒಂದು ನದಿಗೆ ಹೋಗಿ ಆ ನೀರನ್ನ, ಕುದುರೆ ನೀರು ಕುಡಿತಾ ಇದ್ರೆ ಇವನು ಕುದುರೆ ಕುಡಿತಾ ಇರೋ ತರನೇ ನೀರು ಕುಡಿತಿರ್ತಾನೆ. ಬಾಯಿಂದ ನೀರು ಕುಡಿತ, ಕೈಯಿಂದ ಎತ್ಕೊಂಡು ಕುಡಿತಿರೋದಿಲ್ಲ. ಕುದುರೆ ಹೆಂಗೆ ಬಾಯಿ ಹಾಕಿ ನೀರಿಗೆ ಕುಡಿಯುತ್ತೋ ಆ ತರ ಕುಡಿತಿರ್ತಾನೆ. ಇದು ನೋಡಿ ಅವನು ಹಿಂದಿನ ಜನ್ಮದಲ್ಲಿ ಯಾವ ಪಶು ಆಗಿದ್ದೆ ಅಂತ ಕೇಳ ಅಕ್ಷೋಭ್ಯ ತೀರ್ಥರು. ಇಷ್ಟೇ ಆದದ್ದು ಘಟನೆ ನೋಡಿ. ಆತನಿಗೆ ಶಾಕ್ ಆಗ್ಬಿಡುತ್ತೆ ರಾಜ್ಕುಮಾರನಿಗೆ ನೋಡಿ. ಆತನ ಹೆಸರು
ನೋಡಿ ಎಂಥದ್ದು ಪಂಥ, ನಾವು ಹಿಂದೆ ಚರ್ಚೆ ಮಾಡಿದ್ವಲ್ಲ, ಇದು ಪಂಥ. ದಂಡೋಪತ್ ಪ್ರಭು. ಏನ್ ಮಾತಾಜಿ? ದಂಡೋಪತ್. ಹಾ, ದಂಡೋಪಂಥ. ಅದರಿಂದ ಇನ್ನೊಂದು ಹೆಸರು ಏನೋ ಇದೆ ನೋಡಿ. ಆತ ಒಬ್ಬ ರಾಜ್ಕುಮಾರನ್ಗೆ ಈ ಮಾತು ಕೇಳಿ ಶಾಕ್ ಆಗ್ಬಿಡುತ್ತೆ ನೋಡಿ. ಒಂದೇ ಒಂದು ಸೌಂಡ್, ಒಂದು ಮಾತು, ಕಿಂ ಪಶುಹು, ಪೂರ್ವ ಜನ್ಮದಲ್ಲಿ ಯಾವ ಪಶುವಾಗಿದ್ದೆ, ಇದೊಂದು ಸೌಂಡ್, ಇದು ಧ್ವನಿ. ಆ ಕೇಳಿದ ಧ್ವನಿ ತರಂಗಗಳು ಆತನ ಮೇಲೆ ಎಂತ ಪ್ರಭಾವ ಬೀರುತ್ತೆ ಅಂದ್ರೆ, ಅವನು ಹಿಂದಿನದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ ಆತನಿಗೆ ನೋಡಿ. ಅದು ಒಂದು ಸೌಂಡ್ ಶುದ್ಧಿಗೊಳಿಸುತ್ತೆ ನೋಡಿ. ವೇಕಿಂಗ್ ಕಾಲ್ ಅಂತ ಹೇಳ್ತಾರೆ ನೋಡಿ. ಆತನ ಜೀವನನೇ ಪರಿವರ್ತನೆ ಆಗ್ಬಿಡುತ್ತೆ. ಆತ ಈ ಅಕ್ಷೋಭ್ಯ ತೀರ್ಥರಿಗೆ ಶರಣಾಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಹಿಂದಿನ ಜನ್ಮದಲ್ಲಿ ನಾನು ಒಂದು ಎತ್ತಾಗಿದ್ದೆ ಅಂತ ನೋಡಿ. ಈಗ ಏನ್ ಮಾಡ್ತಾರೆ ಅವರು? ಗುರುಗಳ ಆಶ್ರಯವನ್ನ ತಗೊಳ್ತಾರೆ ನೋಡಿ. ಅವ್ರಿಗೆ ನೋಡಿ ಸನ್ಯಾಸ ದೀಕ್ಷೆಯನ್ನ ತಗೊಳ್ತಾರೆ ನೋಡಿ. ಅವ್ರಿಗೆ ಮನೆಯಲ್ಲಿ ರಾಜ್ಕುಮಾರ್ ಅಲ್ವಾ, ಸುಖಭೋಗ ವೈಭೋಗಗಳು ನೋಡಿ. ಹಿಂದೆ ನಾವು ಚರ್ಚೆ ಮಾಡಿದ್ವಿ, ನಾವು ಮಾಡುವಂಥದ್ದು ನೋಡಿ, ಶುಚಿನಾಂ ಶ್ರೀಮತಾಂ ಗೇಹೆ. ಯಾರು ಇಂಥ ಪುಣ್ಯ ಕೆಲಸಗಳು ಕಾರ್ಯಗಳೆಲ್ಲ ಮಾಡಿರ್ತಾರೋ ಅವರು ನೋಡಿ ಶ್ರೀಮಂತರ ಮನೆಯಲ್ಲಿ ಮತ್ತೆ ಭಕ್ತರ ಮನೆಯಲ್ಲಿ ಅಥವಾ ನೋಡಿ ಈ ತರದ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ ಅಲ್ಲಿ ಬಂದಾಗ ಅನುಕೂಲಗಳಾಗ್ತವೆ ಅಂತ ನೋಡಿ. ಅದರಲ್ಲಿ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ ಪರಿಶುದ್ಧ ಆಗೋದಕ್ಕೆ ಅಂತ ನೋಡಿ. ಈ ತರದ ಒಂದು ವ್ಯವಸ್ಥೆ ಕೃಷ್ಣನೇ ಮಾಡಿಕೊಡ್ತಾನೆ. ಯಾರು ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರು ಅವ್ರಿಗೆ ಕೃಷ್ಣನೇ ಅಂತ ಕುಟುಂಬದಲ್ಲಿ ಜನ್ಮ ಕೊಡ್ತಾನೆ. ಎಂತ ಕುಟುಂಬಗಳು ಅಂದ್ರೆ ಈಗಾಗ್ಲೇ ಅವರು ನೋಡಿ ಅನುಕೂಲ ಆಗುವಂತ ಕುಟುಂಬ. ಏನು ದುಡ್ಡು ಕಾಸಿಗೆ ಏನ್ ಸಿಕ್ಕಾಪಟ್ಟೆ ದುಡಿಬೇಕು, ಕಷ್ಟಪಡ್ಬೇಕು ಅನ್ಸದೇ ಇರುವಂತದ್ದು, ಊಟಕ್ಕೆ ಬಟ್ಟೆಗೆ ನೋಡಿ ಇದಕ್ಕೆಲ್ಲ ಏನು ಕಷ್ಟ ಇಲ್ಲದೆ ಇರುವಂತ ಒಂದು ಕುಟುಂಬ. ಕೊನೆ ಪಕ್ಷ ಆವಾಗ ಚಿಂತನೆ ಮಾಡ್ಲಿ, ವಿವೇಕವನ್ನು ಬೆಳೆಸ್ಕೊಳ್ಳಿ, ಚೇತನ ಸಂಕುಚಿತ ಚೇತನದಿಂದ ವಿಕಸಿತ ಚೇತನ ಕಡೆಗೆ ಹೋಗ್ಲಿ ಅನ್ನೋ ತರದ್ದು ಒಳ್ಳೆ ಭಕ್ತರ ಮನೆಯಲ್ಲಿ ಹುಟ್ಟುವಂಥದ್ದು. ಹುಟ್ಟದಾಗ್ಲೇ ಅವ್ರಿಗೆ ಅವಕಾಶ ಇರುತ್ತೆ ನೋಡಿ. ಆ ತರದ್ದು ನೋಡಿ. ಹಂಗೆ ಅವರು ಮದ್ವೆ ಕೂಡ ಮಾಡ್ತಾರೆ ನೋಡಿ. ಅವರು ಸನ್ಯಾಸಿ ಆಗ್ತಾರೆ ಕೊನೆಯಲ್ಲಿ. ಅಲ್ಲಿ ತಪಸ್ ಮಾಡ್ತಾರೆ ನೋಡಿ. ಗ್ರಂಥಗಳನ್ನ ಮಧ್ವಾಚಾರ್ಯರು ಏನ್ ಬರ್ದಿದ್ರಲ್ವಾ ಅದನ್ನ ನೋಡಿ ಅವ್ರಿಗೆ ಟೀಕಾಚಾರ್ಯರು ಅಂತ ಹೇಳ್ತಾರೆ. ಅದ್ರ ಮೇಲೆ ಸರಳ ಭಾಷೆಯಲ್ಲಿ ಬರೀತಾರೆ, ಅರ್ಥ ಆಗೋ ತರ. ಮಧ್ವಾಚಾರ್ಯರು ಬರ್ದದ್ದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಆಚಾರ್ಯತ್ರಯರು ಅಂದ್ರೆ ಇವ್ರು 3 ಜನ ಬಹಳ ಮುಖ್ಯ. ಯಾರೋ ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸತೀರ್ಥರು ಮಧ್ವ ಪರಂಪರೆಯಲ್ಲಿ. ಹಂಗೆ ಒಂದು ಹಸುವಾಗಿದ್ದವರು ನೋಡಿ ಇಂಥ ಒಬ್ಬ ಗುರುಗಳ ಸಂಪರ್ಕಕ್ಕೆ ಬಂದು ನೋಡಿ ಮಧ್ವಾಚಾರ್ಯರ ಒಂದು ಕೃಪೆಯಿಂದ ರಾಜ್ಕುಮಾರ್ನಾಗ ಹುಟ್ಟುತ್ತಾರೆ. ಅಕ್ಷೋಭ್ಯ ತೀರ್ಥರ ಒಂದು ಕೃಪೆಯಿಂದ ನೋಡಿ ಜಯತೀರ್ಥರಾಗಿ ಟೀಕಾಚಾರ್ಯರಾಗಿ ನೋಡಿ ದೊಡ್ಡ ಸಾಧನೆ ಮಾಡ್ತಾರೆ. ಇದೆಲ್ಲವೂ ಕೂಡ ಪರಿಶುದ್ಧಗೊಳಿಸುವಂತ ಒಂದು ಹಂತಗಳು ನೋಡಿ. ಹಂಗೆ ಯಜ್ಞತಾನ ತಪಸ್ಸುಗಳು ಪರಿಶುದ್ಧಗೊಳಿಸ್ತವೆ. ನಮಗೆ ಕೊಟ್ಟಿರುವಂತ ಈ ನೋಡಿ ಎಲ್ಲ ಸಂಸ್ಕಾರಗಳು, ಅದೇನು ಗರ್ಭಧಾನ ಸಂಸ್ಕಾರ ಇಟ್ಕೊಂಡು ಮುಂದೆ ನೋಡಿ ಮಕ್ಕಳಿಗೆ ಸೀಮಂತ ಮಾಡ್ತಾರೆ ನೋಡಿರ್ತೀರಾ. ಗರ್ಭಿಣಿಯರಿಗೆ ಸೀಮಂತ ಮಾಡ್ತಾರೆ. ಆಮೇಲೆ ಹೌದು ಪ್ರಭು ಮಾಡ್ತಾರೆ. ಹೌದು ಪ್ರಭು ಮೊನ್ನೆ ತಂಗಿ ಶ್ರೀಮಂತ, ನಾಮಕರಣ, ಅಕ್ಷರಾಭ್ಯಾಸ ನೋಡಿ ಪುಂಸವನ ಮಾಡ್ತಾರೆ ನೋಡಿ. ಗಂಡ್ಮಗು ಆಗ್ಲಿ ಅನ್ನೋ ಒಂದು ಸಂಸ್ಕಾರ ಪುಂಸವನ ಅಂತ ಮಾಡ್ತಾರೆ ನೋಡಿ. ಆಮೇಲೆ ನೋಡಿ ಸೀಮಂತ ಅಂತ ಮಾಡ್ತಾರೆ. ಆಮೇಲೆ ಜಾತಕರ್ಮಗಳು ಹುಟ್ಟಿದ ಮೇಲೆ ಮಾಡುವಂಥದ್ದು ನೋಡಿ. ಹುಟ್ಟಿದ ಮೇಲೆ ಒಂದು ಸ್ನಾನ ಮಾಡಿಸೋ ತನಕ ಅವ್ರ ಮನೆಯಲ್ಲಿ ಸೂತ್ಕ ಅಂತ ಇರುತ್ತೆ, ಅನ್ಕ್ಲೀನ್ ನೋಡಿ. ಪುರುಡ್ ಅಂತಾರೆ ಪ್ರಭು. ಸೂತ್ಕ ಅಂದ್ರೆ ಸತ್ತವ್ರದ್ದು ಬರುತ್ತೆ, ಮಗು ಹುಟ್ಟಿರೋದಾದ್ರೆ ಪುರುಡು ಅಂತಾರೆ. ದೀಪ ಹಚ್ಬೋದು, ಬೇರೆ ಏನು ಮಾಡಂಗಿಲ್ಲ. ಹೌದು ನೋಡಿ. ಅದು ಅಶುಚಿ ಸಮಯ ನೋಡಿ. ಹಂಗೆ ಆ ಸಂದರ್ಭದಲ್ಲಿ ನೋಡಿ ಏನು ಹಬ್ಬಗಳು ಏನು ಮಾಡೋದಿಲ್ಲ ನೀರಟ್ಟುವರೆಗೂ ನೋಡಿ. ಆಮೇಲೆ ನೋಡಿ ನಾಮಕರಣ ಆಗತ್ತೆ, ಕಿವಿ ಚುಚ್ಚಿಸುವಂತ ಸಂಸ್ಕಾರ ಆಗುತ್ತೆ, ಕರ್ಣಭೇದ ಅಂತಾರೆ ನೋಡಿ. ಹಂಗೆ ಯಜ್ಞೋಪವೀತ ನೋಡಿ, ಅನ್ನ ತಿನ್ಸೋದು ಮೊದಲು, ಅದಕ್ಕೆ ಮೊದಲು ಅನ್ನಪ್ರಾಶನ ನೋಡಿ. ಈ ತರದ್ದೆಲ್ಲವೂ ಆಗಿ 16 ಸಂಸ್ಕಾರಗಳು. ವಿವಾಹ ಸಂಸ್ಕಾರನೂ ಕೂಡ ಒಂದು ಅಂತೇಳಿ ನೋಡ್ರಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ
ನೋಡಿ, ಇದು ಈ ಸಂಸ್ಕಾರಗಳು ಎಲ್ಲಾ ಸಂಸ್ಕೃತಿಗಳಲ್ಲೂ ಇದಾವೆ, ಎಲ್ಲಾ ದೇಶಗಳಲ್ಲಿ. ಚೈನಾದಲ್ಲೂ ಕೂಡ ಮದ್ವೆ ಆಗ್ತಾರ ಜನ? ಚೈನಾ, ಆಫ್ರಿಕಾ, ಆಗ್ತಾರೆ ಪ್ರಭು. ಆಗ್ತಾರೆ ಪ್ರಭು. ಎಲ್ಲ ಹೀಗೆ ದೇಶದಲ್ಲಿನೂ ಆಗ್ತಾರೆ ಪ್ರಭು. ನೋಡಿ, ಈ ಎಲ್ಲ ದೇಶದಲ್ಲೂ ಈ 16 ಇದ್ದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ, ಹುಟ್ಟಿದವ್ರಿಗೆಲ್ಲ ಸಮಾನ ಒಂದು ಹೆಸರು ಅಂತ ಕೊಡ್ತಾರೆ, ನಾಮಕರಣ ಅಂತ ಮಾಡ್ತಾರೆ, ನೇಮಿಂಗ್ ಸೆರೆಮನಿ. ಒಬ್ಬ ವ್ಯಕ್ತಿಯನ್ನ ಹೆಸರಿಡಿದು ಕರೆಯೋದೇ ಒಂದು ಸಂಸ್ಕಾರ. ನೋಡಿ, ಪ್ರಾಣಿಗಳಲ್ಲಿ ನಿಮ್ಮ ಪ್ರಾಣಿಗಳು ಸಾಕಿದ್ರೆ ನೋಡಿ, ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿಗೆ ಒಂದು ಹೆಸರು ಅಂತ ಇಟ್ರೆ ಅದು ವಿಶೇಷ. ಹೆಸರಿಲ್ದಿದ್ದ ಪ್ರಾಣಿ ಅಂದ್ರೆ ಬೀದಿ ನಾಯಿ. ನೋಡಿ, ಪ್ರಾಣಿಗಳು ಗುಂಪು ನೋಡಿ, ಯಾರಾದ್ರೂ ಮನೆಗಳಲ್ಲಿ ಯಾವ್ದಾದ್ರು ಪ್ರಾಣಿಗಳಿಗೆ ಹೆಸರಿಟ್ಟಿದ್ರೆ ಅದು ಪ್ರಾಣಿ ವಿಶೇಷ ಆಗತ್ತೆ. ನೋಡಿರ್ತೀರಾ, ಬೇರೆ ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಹೆಸರಿಂದ ಕಡಿಯುವಂತ ಪ್ರಾಣಿ ವಿಶೇಷ ಆಗತ್ತೆ. ಅದು ಸ್ವಲ್ಪ ಮನುಷ್ಯನ ತರ ಸ್ವಲ್ಪ ಅದಕ್ಕೆ ಸ್ಪಂದನೆ ಬರುತ್ತೆ. ಇದನ್ನ ನೀವು ಗಮನಿಸಿರ್ಬಹುದು ಅಲ್ವಾ? ಆ ಹೆಸರಿಡ್ದು ಕರೆದ್ರೆ ಅದೇ ಹರೇ ಪ್ರಾಣಿ ಕೃಷ್ಣ ಬರುತ್ತೆ. ಪ್ರಭು. ತಿರುಗ್ ನೋಡುತ್ತೆ ರೋಡ್ ಪ್ರಭು. ನಾಯಿ ಒಂದು ಮನೆ ಹತ್ರ ಬಂದ್ ಸೇರ್ಕೊಂತು. ನಾನ್ ದಿನಾ ಜಪ ಮಾಡುವಾಗ ನನ್ ಮುಂದೆ ಕೂತ್ಕೊಳ್ತಾ ಇತ್ತು. ಅದಕ್ ನಮ್ಮ ಮನೆಯವ್ರ ಗ್ಯಾರೇಜ್ ಅಂತ ಹೆಸರಿಟ್ರು. ಎಷ್ಟು ಚೆನ್ನಾಗಿ ನಾನ್ ನಿಲ್ಸಿದ್ರೆ ಬೊಗಳ್ತಿತ್ತು ಪ್ರಭು, ಅದು ಕೇಳಿಸು ಅಂತ. ಅದು ನೋಡಿ ಅದೇ ತರನೇ ಸತ್ತ ಮೇಲೆ ಅದನ್ನ ತಗೊಂಡೋಗಿ ಬರ್ನ್ ಮಾಡಿ, ರೋಡ್ ನಾಯಿ ಮತ್ತೆ ಅದ್ ನಾವು ಸಾಕಿರೋದಲ್ಲ, ನಾವು ಕೊಂಡ್ಕೊಂಬಂದಿರೋದಲ್ಲ, ಬರ್ನ್ ಮಾಡಿ ಅದ್ರ ಬೂದಿ ತಗೊಂಡೋಗಿ ಕಾವೇರಿನಲ್ಲಿ ಕಲಸಿ ಅದಕ್ಕೇನ್ ಸಂಸ್ಕಾರ ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟು ಬಂದ್ರು ಪ್ರಭು. ಓಕೆ ಓಕೆ ಓಕೆ. ನೋಡಿ, ಹಂಗೆ ಒಂದು ಪ್ರಾಣಿಗೆ ಒಂದು ಹೆಸರಿಡಿದು ಕರೆಯಿದ್ರೆ ಆ ಹೆಸರನ್ನ ಅದು ಕೇಳಿಸ್ಕೊಂಡು ಇದು ನನ್ನ ಹೆಸರು ಅಂತ ಆ ಹೆಸರು ಹಿಡಿದು ಕರೆದಾಗ ಅದು ಪ್ರತಿಕ್ರಿಯೆ ತೋರಿಸುತ್ತೆ. ನೋಡಿ, ನಾವು ಈ ಗೋವಿನ ಹಾಡೆಲ್ಲ ಹಾಡ್ತೀವಿ, ಗಂಗೆ ಬಾರೆ ತುಂಗೆ ಬಾರೆ, ಈ ತರದ ಹಾಡು ಹೇಳ್ತೀವಿ ನೋಡ್ರಿ. ಹಂಗೆ ಒಂದು ಯಾರೇ ಆಗ್ಲಿ ಯಾವುದೇ ಒಂದು ಪ್ರಾಣಿಯನ್ನ ಒಂದು ಹೆಸರಿಡಿದು ಕರೆದ್ರೆ ಅದಕ್ಕೆ ಸ್ಪಂದಿಸಿದ್ರೆ ನೋಡ, ಅದ್ರ ಭವಿಷ್ಯ ಅದು ಪರಿಶುದ್ಧ ಆಗ್ತಾ ಹೋಗುತ್ತೆ. ನೋಡಿ, ಅದರ ಬೇರೆ ತರ ಇರೋದಿಲ್ಲ. ಅದು ಒಂದು ಹೆಸರಿಡಿದು ಕರೆದ್ರೆ ಇದು ನಂದೇ ಹೆಸರು ಅಂತ ಗುರ್ಸಕ್ಕೆ ಅಲ್ಲಿಂದ ಶುರು ಮಾಡುತ್ತೋ ಅಲ್ಲಿಂದ ಅದು ಉದ್ಧಾರ ಆಗಕ್ಕೆ ಶುರು ಆಗುತ್ತೆ. ನೋಡಿ, ಅದಕ್ಕೆ ಹೆಸರಿಡಿ. ನೋಡಿ, ಇದೇ ತರ ಮರಗಳಿಗೆ ನಂಬರ್ ಹಾಕ್ತಾರೆ ನೋಡಿ, ಅದಕ್ಕೂ ಕೂಡ ನೋಡಿ ಈ ತರದ್ದು ಒಂದು ಹೆಸರು, ಸ್ಪಂದನೆ, ಕರೆದಾಗ ಸ್ಪಂದಿಸೋದು. ನೋಡಿ, ಪ್ರಾಣಿಗಳು ಹಂಗ್ ಮಾಡ್ತವೆ. ನೋಡಿ, ಯಾರಾದ್ರೂ ಹೋಮದಲ್ಲಿದ್ದಾಗ ಅವ್ರನ್ನ ಕರಿತೀರಿ, ಕರೆದಾಗ ಸ್ಪಂದಿಸ್ತಾರ ಇಲ್ವೋ ಅಂತ ನೋಡ್ತೀರಿ. ಸ್ಪಂದಿಸಿದ್ರೆ ನೀವು ನೋಡಿ ಜಾಗೃತಿ ಇದ್ದಾರೆ ಅಂತ ಹೇಳ್ತೀರಿ. ನೋಡಿ, ಈ ಒಂದು ಕೆಲವು ಅವಸ್ಥೆಗಳು ಕೂಡ ನೋಡಿರ್ತೀರಿ ನೀವು. ನೋಡಿ, ಹಂಗೆ ಹೆಸರು ಹಿಡಿದು ಕರೆಯೋದು ಕೂಡ ಒಂದು ಸಂಸ್ಕಾರ. ಅದಕ್ಕೆ ಹೆಸರು ಎಲ್ಲ ಕೊಡೋದು ಒಂದು ಪ್ರಾಣಿಗೋ ಮನುಷ್ಯನಿಗೋ ಅದು ವಿಶೇಷವಾದಂತ ದಿವ್ಯವಾದಂತ ಹೆಸರು ಕೊಡು. ನೋಡಿ, ಅದಕ್ಕೆ ದೀಕ್ಷೆ ತಗೊಂಡಾಗ ಕೊಡುವಂತ ಹೆಸರು ಕೂಡ ಬದಲಾಯಿಸ್ತಾರೆ. ನೋಡಿ, ಅದೊಂದು ಸಂಸ್ಕಾರ. ನೋಡಿ, ತಂದೆ ತಾಯಿ ಏನು ಇಟ್ಟಿರ್ತಾರೆ ಹೆಸರು, ನೋಡಿ ಆ ಹೆಸರಿಗೆ ಬದಲಾಗಿ ದಿವ್ಯ ನಾಮ, ಒಂದು ಭಗವಂತನ ಹರಿನಾಮ, ಭಗವಂತನ ನಾಮ ಕೊಡೋದು. ನೋಡಿ, ಇಂತಿಂತ ದಾಸ ದಾಸಿ, ನೋಡಿ ಅದು ಕೂಡ ಒಂದು ಪ್ಯೂರಿಫಿಕೇಟರಿ ಪ್ರೋಸೆಸ್. ನೋಡಿ, ಅಲ್ಲಿಂದ ಶುರುವಾಗತ್ತೆ ಬದುಕಿನ ಪರಿವರ್ತನೆ. ಈಗ ಹೇಳಿದ್ನೆಲ್ಲ, ಪ್ರಾಣಿಗಳಿಗೆ ಯಾವಾಗ ಹೆಸರು ಕೊಡ್ತೀವಿ, ಹೆಸರಿಗೆ ಅದು ಸ್ಪಂದಿಸುತ್ತೆ. ಅದೇ ತರನೇ ನಾವು ಕೂಡ ಆ ಪ್ರಾಣಿಗಳ ತರನೇ ನೋಡಿ ಜನ್ಮ ಪಡ್ಕೊಂಡಿರ್ತೀರಿ ತಂದೆ ತಾಯಿಗಳಿಂದ. ನೋಡಿ, ಅಲ್ಲೂ ಕೂಡ ಒಂದು ಹೆಸರಂತ ಪಡ್ಕೊಂಡಿರ್ತೀರಿ, ಭೌತಿಕ ಬದುಕನ್ನ ಬದುಕ್ತಾ ಇರ್ತೀರಿ. ಯಾವಾಗ ಆಧ್ಯಾತ್ಮಿಕ ಬದುಕನ್ನ ಪ್ರಾರಂಭ ಮಾಡ್ತಿರೋ, ಒಬ್ಬ ಗುರುಗಳ ಹತ್ರ ದೀಕ್ಷೆ ತಗೊಂಡು ಅವರೊಂದು ಆಧ್ಯಾತ್ಮಿಕ ಹೆಸರು ಕೊಟ್ಟು ನೋಡಿ, ಅಲ್ಲಿಂದ ಆಚೆ ನೋಡಿ ವೈಷ್ಣವ ಸದಾಚಾರದಲ್ಲಿ ಇದೆ ಏನಂತ, ಅವರನ್ನ ಹಳೆ ಹೆಸರಿಂದ ಕರಿಬಾರ್ದು, ಕರ್ಮಿ ಹೆಸರಿಂದ ಕರಿಬಾರ್ದು. ನೋಡಿ, ಅವ್ರನ್ನ ಆ ಆಧ್ಯಾತ್ಮಿಕ ಹೆಸರೇ ಕರಿಬೇಕು. ನೋಡಿ, ಹಳೆ ಹೆಸರು ಅವ್ರು ಮರೆತು ಹೋಗ್ಬಿಡ್ತಾರೆ. ಇದು ಏನಿದು ಒಂದು ಪರಿಶುದ್ಧಗೊಳಿಸುವಂತ ಒಂದು ಪ್ರಯತ್ನ, ಒಂದು ಹೆಸರು ಕೊಡೋದು, ಹೊಸ ಹೆಸರು, ಹೊಸ ಜನ್ಮ, ನೋಡಿ ಹೊಸ ಜೀವನ, ಹೊಸ ನಡವಳಿಕೆ, ರೀತಿ ನೀತಿ, ನೋಡಿ ಎಲ್ಲ ಹೊಸದು, ಚೇಂಜ್ ಆಯ್ತು, ಪರಿಶುದ್ಧ ಆಗೋ ಪ್ರಯತ್ನ. ನೋಡಿ, ಅದರ ಜೊತೆಗೆ ನೋಡಿ ಕೆಲವು ನಿಯಮಗಳನ್ನು ಅನುಸರಿಸೋದು, ನೋಡಿ ಕೆಲವನ್ನೆಲ್ಲ ಮಾಡ್ಬೇಕಾಗಿರೋದನ್ನ ಮಾಡೋದು, ಮಾಡಬಾರದು ಅನ್ನೋದನ್ನ ಬಿಡೋದು. ನೋಡಿ, ಈ ತರ ಪರಿಶುದ್ಧಗೊಳಿಸೋ ಒಂದು ಪ್ರಯತ್ನ. ನೋಡಿ ಹಂಗೇನೆ ನೋಡಿ, ಈ ವಿಷಯಗಳ ವಿಚಾರಗಳೆಲ್ಲ ತುಂಬಾ ಮುಖ್ಯ.
ಬದುಕು ಅಂದ್ರೆ ಏನು ಅಂದ್ರೆ ನನಗೆ ಅರ್ಥ ಆಗ್ತಾ ಇರೋದು ಪರಿಶುದ್ಧಗೊಳಿಸುವಂತ ಪ್ರಕ್ರಿಯೆಗಳು. ಜೀವನ ಪೂರ್ತಿ ಏನಾಗುತ್ತೆ ಅಂದ್ರೆ ಪ್ಯೂರಿಫಿಕೇಶನ್ ಆಗ್ತಾ ಹೋಗುತ್ತೆ. ಯಾವ ಹಂತದಲ್ಲಿ ಆಗುತ್ತೆ ಅಂದ್ರೆ ಚೇತನದ ಹಂತದಲ್ಲಿ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು ಅಚ್ಛಾದಿತ ಚೇತನ, ಸಂಕುಚಿತ ಚೇತನ, ನೋಡಿ ನೋಡಿ ವಿಕಸಿತ ಚೇತನ, ನೋಡಿ ಮುಕ್ಕಳಿತ ಚೇತನ, ವಿಕಸಿತ ಚೇತನ, ಪೂರ್ಣ ವಿಕಸಿತ ಚೇತನ. ಇದರಲ್ಲಿ ಒಂದು ಹೆಸರು ಕೊಟ್ರೆ ಬದಲಾಗತ್ತೆ. ನೋಡಿ ಒಂದು ಪ್ರಾಣಿಗೆ ನೋಡಿ ಅದಕ್ಕೆ ಒಂದು ಹೆಸರು ಕೊಟ್ಟು ಹೆಸರಿಂದ ಕರೆದು ಅದು ಹೆಸರಿಗೆ ಪ್ರತಿಕ್ರಿಯೆ ಕೊಟ್ಟು ನೋಡಿ. ಅದೇ ತರ ಮನುಷ್ಯನು ಕೂಡ ನೋಡಿ ಆತನಿಗೊಂದು ದೀಕ್ಷೆ ತಗೊಂಡು ಆತನ ಹೆಸರು ಬದಲಾಗಿ ನೋಡಿ ಅಲ್ಲಿಂದ ಶುದ್ಧಿ ಪರಿಶುದ್ಧಿ ನೋಡಿ ಅದಕ್ಕೆ ನೋಡಿ ಅದಕ್ಕೆ ತಪ ಬೇಕು ನೋಡಿ. ಇದೆಲ್ಲ ಆಗ್ಬೇಕು ಅಂದ್ರೆ ನೋಡಿ ಇದೆಲ್ಲವೂ ತಪಸ್ಸು, ಯಜ್ಞ ದಾನ ತಪಸ್ಸು ನೋಡಿ. ಹಂಗೆ ನೋಡಿ ನಾವು ಯಜ್ಞ ಅಂದ್ರೆ ನಾವು ಈಗ ಸಂಕೀರ್ತನೆ ಯಜ್ಞ ಬಗ್ಗೆ ಚರ್ಚೆ ಮಾಡಿದ್ವಿ. ಯಜ್ಞ ಅಂದ್ರೆ ನಂದು ಅಂತ ಒಂದು ಸಮಯ ನೋಡ, ನಂದು ಅನ್ನುವಂಥ ಕೆಲವು ದ್ರವ್ಯಗಳು ನೋಡಿ. ಅದೊಂದು ತುಪ್ಪ ಆಗ್ಬೋದು ನೋಡಿ, ಅಥವಾ ನನ್ನ ಸಮಯ ಆಗ್ಬೋದು, ಅಥವಾ ನನ್ನ ಹತ್ರ ಇರುವಂತ ಹಣ ಆಗ್ಬೋದು, ಅಥವಾ ಒಡವೆ ಆಗ್ಬೋದು, ಏನೇ ಆಗ್ಬೋದು, ನಂದು ಅನ್ನುವಂಥದ್ದು ನೋಡಿ. ಒಂದು ಯಜ್ಞ ನೋಡಿ, ಯಜ್ಞ ದಾನ ತಪಸ್ಸು ಮೂರು ಜೊತೆಗೆ ಹೋಗ್ತವೆ ನೋಡಿ. ಹೆಂಗೆ ಒಂದು ಬೆಂಕಿಯಿಂದ ಅದರ ಉಷ್ಣಾಂಶ ಮತ್ತೆ ಬೆಳಕು ಇದನ್ನ ಹೆಂಗೆ ಬೇರೆ ಬೇರೆ ಮಾಡಕ್ ಆಗಲ್ವೋ ಹಂಗೆ ಯಜ್ಞ ದಾನ ತಪ ಜೊತೆಗೆ ಹೋಗ್ತವೆ ನೋಡಿ. ನೋಡಿ ಹಂಗೆ ಈ ಮೂರನ್ನ ಬಿಡಬಾರ್ದು. ಯಾರು ಯಾವುದೇ ಕಾರಣಕ್ಕೂ ಇವುಗಳನ್ನು ಮಾಡಬೇಡಿ ಅಂತ ಹೇಳ್ಬಾರ್ದು. ಅದಕ್ಕೆ ಅವರು ಬೌದ್ಧ ಧರ್ಮ ಆಗ್ಬೋದು, ಜೈನ ಧರ್ಮ ಆಗ್ಬೋದು ನೋಡಿ, ಅದು ಇಸ್ಲಾಂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಎಲ್ಲದರಲ್ಲೂ ದಾನ ಕೊಡ್ತಾರ? ಎಲ್ಲ ಧರ್ಮದಲ್ಲೂ ದಾನ ಅಂತ ಇದೆಯಾ? ಎಲ್ಲ ಧರ್ಮಗಳಲ್ಲೂ ತಪಸ್ಸು ಅಂತ ಮಾಡ್ತಾರ? ಉಪವಾಸ ಇರೋದು? ಹರೇ ಕೃಷ್ಣ ಪ್ರಭುಜಿ, ಭಗವಂತ ಹೇಳ್ತಾರೆ ಅನ್ನದಾನ ತುಂಬಾ ಶ್ರೇಷ್ಠ, ಜಪ ನೋಡಿ. ಹಂಗೆ ಎಲ್ಲ ಧರ್ಮದಲ್ಲೂ ಕೂಡ ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಉಪವಾಸ ಇರುವಂತದ್ದು ಇದಾವೆ ನೋಡಿ. ಅದು ಒಂದು ರೋಜಾ ಆಗ್ಬಹುದು ನೋಡಿ. ಆ ಸಂದರ್ಭದಲ್ಲಿ ನೋಡಿ ರಂಜಾನ್ ಟೈಮಲ್ಲಿ ಅವರು ದಾನಗಳು ಕೂಡ ಕೇಳ್ತಾರೆ ನೋಡಿ. ಅದೇ ತರ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ನೋಡಿ. ಎಲ್ಲ ಧರ್ಮದಲ್ಲೂ ಶುದ್ಧೀಕರಣಕ್ಕೋಸ್ಕರ ದಾನ ಕೊಡಿ, ಶುದ್ಧೀಕರಣಕ್ಕೋಸ್ಕರ ತಪಸ್ ಮಾಡಿ, ಶುದ್ಧೀಕರಣಕ್ಕೋಸ್ಕರ ಯಜ್ಞ ಮಾಡಿ ಅಂತ ಹೇಳ್ತಾರೆ. ಆ ಸ್ವಲ್ಪ ಆ ವಿಧಾನಗಳು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇರಬಹುದು, ಆದ್ರೆ ಎಲ್ಲದರಲ್ಲೂ ಮಾಡೋದಿದೆ ಯಜ್ಞ ದಾನ ತಪ. ಹಾಗಾಗಿ ನೋಡಿ ಇವುಗಳನ್ನ ಯಾವತ್ತೂ ಬಿಡಬಾರ್ದು, ಅವುಗಳನ್ನ ಯಾವಾಗ್ಲೂ ಮಾಡ್ಬೇಕು. ನೀನು ಸನ್ಯಾಸಿ ಆದ್ರೇನು ಮಾಡ್ಬೇಕು ಅಂತ ಹೇಳೋದು ನೋಡಿ. ಯಾವ ಹಂತದಲ್ಲೂ ಕೂಡ ಮಾಡ್ಬೇಕು, ಇವುಗಳನ್ನು ಬಿಡ್ಲೇಬಾರ್ದು ಅಂತ. ಹಂಗೆ ಕೆಲವೆಲ್ಲನೂ ಬಿಡಬಾರ್ದು ಅನ್ನೋಂಥ ಇದಾವೆ, ಯಾವತ್ತೂ ಬಿಡದೇ ಇರುವಂತವುಗಳು ಮೂರು ಕೊನೆ ಪಕ್ಷ ಇವು. ಯಾಕೆಂದ್ರೆ ಇವು ಶುದ್ಧಿಗೊಳಿಸ್ತವೆ. ಈ ಶುದ್ಧಿಗೊಳಿಸಿ ವ್ಯಕ್ತಿಯನ್ನ ನೋಡಿ ಒಂದು ಭಕ್ತನ ಮಟ್ಟಕ್ಕೆ ಬರುವಂತ ಸಾಧ್ಯತೆ ಇದೆ ನೋಡಿ. ಯಾರಾದ್ರೂ ಹಿಂದಿನ ಒಂದು ಶ್ಲೋಕಗಳ ಅದನ್ನು ಹುಡುಕ್ಬೋದು. ನೀವು ಇದು ಮಾಡಕ್ಕಾಗಲ್ವಾ, ಕೊನೆ ಪಕ್ಷ ಇದಾದ್ರೂ ಮಾಡಿ ಅಂತ ಹೇಳುವಂತ ಕೆಲವು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಇದಾವೆ ನೋಡಿ. ಭಕ್ತಿ ಯೋಗ ಮಾಡಿ ಅಂತಾರೆ. ಭಕ್ತಿ ಯೋಗದಲ್ಲಿ ಇರ್ಬೋದು 12ನೇ ಅಧ್ಯಾಯದಲ್ಲಿ, 12ನೇ ಅಧ್ಯಾಯದಲ್ಲೇ ಪ್ರಭುಜಿ ಭಕ್ತಿ 12ನೇ ಅಧ್ಯಾಯದಲ್ಲಿ ಇದೆ ನೋಡಿ. ಇಲ್ಲಿ ಹೇಳ್ತಾರೆ 12ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. 10ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ನಾನು ಇಲ್ಲಿಂದ ಓದ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಓದ್ಲಾ ಪ್ರಭುಜಿ? ಓದಿ ಮತ್ತೆ ನಾನೇ ಓದ್ತೀನಿ ಹಾ ಪ್ರಭು. ನೋಡಿ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ನೋಡಿ. ಅದರಿಂದ ಹಿಂದೆಯಿಂದ ಓದ್ಬೋದು ನೋಡಿ. ಇಲ್ಲಿ 6-7ನೇ ಶ್ಲೋಕದಿಂದ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ನೋಡಿ. ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನೋಡಿ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸು. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು.
ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ನೋಡಿ ಇಲ್ಲಿ ಆಪ್ಷನ್ಸ್ ನೋಡ್ರಿ ಹೆಂಗೆ ಆಗ್ತಿದಾವೆ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ. ನೋಡಿ, ಜ್ಞಾನಕ್ಕಿಂತ ಧ್ಯಾನವು ಉತ್ತಮ. ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ನೋಡಿ, ಇಲ್ಲೇ ಬರ್ತಾ ಇದೆ ನೋಡಿ, ಧ್ಯಾನ, ಇಲ್ಲಿ ನೋಡಿ ದಾನ, ನೋಡಿ ಕರ್ಮಫಲ ತ್ಯಾಗ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಯಾವ ವ್ಯಕ್ತಿಯಿಂದ ಯಾರೂ ಉದ್ಯೋಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿದ್ದರೂ ಉದ್ಯೋಗವನ್ನು ಅನುಭವಿಸುತ್ತಿಲ್ವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ನೋಡಿ, ಹಿಂಗೆ ಹೇಳ್ತಾ ಬರ್ತಾರೆ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಯಾರು ಹರ್ಷಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತ ಭಕ್ತನು ನನಗೆ ಬಹುಪ್ರಿಯನಾದವನು. ನೋಡಿ, ಹಿಂಗೆ ಹೋಗ್ತಾ ಇರುತ್ತೆ ನೋಡಿ. ಹಂಗೆ ನೋಡಿ, ಇಲ್ಲಿ ನಾವು ಒಂದು ಇದಾಗಲ್ವಾ, ಅದನ್ನಾದ್ರೂ ಮಾಡು ಅಂತ ಕೇಳ್ತಾರೆ. ಕೊನೆಯಲ್ಲಿ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಯಜ್ಞ, ದಾನ, ತಪ. ನೋಡಿ, ಇವುಗಳನ್ನು ಯಾವತ್ತೂ ಬಿಡಬಾರ್ದು ಅನ್ನೋದು ವಿಚಾರ. ಹಂಗಾಗಿ ನೋಡಿ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಹಾಗಾಗಿ ನಮ್ಮ ಜೀವನ ಪೂರ್ತಿ ಇದಕ್ಕೆ ನಾವು ಇಟ್ಕೊಳ್ಳೋಣ. ಯಜ್ಞ, ದಾನ, ತಪಗಳನ್ನ ನಾವಾದ್ರೂ ಸರಿ, ಬೇರೆಯವರು ಯಾರೋ ಏನೋ ಮಾಡ್ತಿದ್ದಾರೆ, ಯಜ್ಞ, ದಾನ, ತಪ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಮಾಡಬೇಡಿ ಅಂತ ಹೇಳ್ಬಾರ್ದು, ಮಾಡಿ ಅಂತಾನೆ ಹೇಳ್ಬೇಕು. ನೋಡಿ, ಯಾರೋ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ನಮ್ಮ ಭಕ್ತರು ಕೇಳ್ತಾರೆ. ನೋಡಿ, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದೀರಿ, ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ಕೇಳ್ತಾರೆ. ಈಗ ಅವ್ರಿಗೆ ಮಾಡಬೇಡಿ ಅಂತ ಹೇಳ್ಬೇಕು, ಮಾಡಿ ಅಂತ ಹೇಳ್ಬೇಕು? ಮಾಡಿ ಅಂತ ಹೇಳ್ಬೇಕು. ಇದನ್ನಾದ್ರೂ ಮಾಡಿ ಅಂತ. ಮಾಡಿ 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 ಸಂತೋಷ ಮಾಡಿ. ನೋಡಿ, ಕೆಲವರು ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿದ್ದೀವಿ, ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು ಮಾಡಬಾರ್ದು ಅಂತ ಕೇಳ್ತಾರೆ. ಈಗೇನ್ ಮಾಡ್ಬೇಕು? ಮಾಡಿ ಅಂತ ಹೇಳಿ. ನೋಡಿ, ನಾಗರ ಪಂಚಮಿ, ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ವಿ, ನಾಗರ ಪಂಚಮಿ ಮಾಡ್ಬೇಕು ಮಾಡಬಾರ್ದು ಅಂತ ಕೇಳ್ತಾರೆ. ಮಾಡ್ಬೇಕು, ಮಾಡಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾಗರ ಪಂಚಮಿ ಮಾಡಿ. ನೋಡಿ, ಅದನ್ನೇ ಪಿತೃಪಕ್ಷ. ನೋಡಿ, ಪಿತೃಪಕ್ಷವನ್ನು ಮಾಡ್ಬೇಕು ಅಂತ ನೆನ್ನೆ ಹೇಳಿದ್ರು, ಪ್ರಭುಜಿ ಮಾಡಬಾರ್ದು ಅಂತ ಹೇಳಿದ್ರು. ನೋಡಿ, ಅದು ಯಜ್ಞ, ದಾನ, ತಪ ಬರುತ್ತೆ ಅದರಲ್ಲಿ. ನೋಡಿ, ಪಿತೃಪಕ್ಷದಲ್ಲಿ ನೋಡಿ ಯಜ್ಞ, ದಾನ, ತಪ ಬರುತ್ತೆ ನೋಡಿ. ಹಂಗೆ ನೋಡಿ, ಆದ್ರೆ 4 ನಿಯಮಗಳ ವಿರುದ್ಧ ಇರಬಾರ್ದು. ನೋಡಿ, ಪಿತೃಪಕ್ಷದಲ್ಲಿ ನಮ್ಮ ಕುಟುಂಬದ್ದು ನಾವು ನೋಡಿ ಕುರಿ ಕಡಿದು ನೋಡಿ ಬಲಿ ಕೊಟ್ಟು ನೋಡಿ ಪಿತೃಗಳಿಗೆ ನಾನ್ ವೆಜ್ ಮಾಡಿ ಹಾಕ್ತೀವಿ, ಮಾಡ್ಬಹುದೋ ಮಾಡಬಾರ್ದು? ಮಾಡಬಾರ್ದು ನೋಡ್ರಿ, ಹಿಂಗೆ ಈ ತರದ್ದು ಯೋಚನೆ ನೋಡಿ ನಾವು ಮಾಡುವಂಥದ್ರಲ್ಲಿ ಸ್ವಲ್ಪ 4 ನಿಯಮಗಳನ್ನು ಯಾವ್ದು ಮೀರ್ತವೆ, ಯಾವ್ದು ಮೀರಲ್ಲ. ನೋಡಿ, ಕೃಷ್ಣ ಪ್ರಜ್ಞೆ ಭಕ್ತಿ ಬೆಳೆಯೋದಕ್ಕೆ ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಅನನುಕೂಲ ಆಗುತ್ತೆ, ಯಾವ್ದು ಅಡ್ಡಿ ಆಗುತ್ತೆ, ಯಾವ್ದು ಆತಂಕ ಆಗುತ್ತೆ, ಯಾವುದು ಪರಿಶುದ್ಧಗೊಳಿಸುತ್ತೆ, ಯಾವುದು ನೋಡಿ ಪಾಪ ಲೇಪನ ಮಾಡಿ ನೋಡಿ ಪಾಪ ಬರ್ಸುತ್ತೆ. ನೋಡಿ, ಎಷ್ಟೋ ಜನ ಮನೆಗಳಲ್ಲಿ ಅವ್ರ ಪೂರ್ವಿಕರಿಗೆ ನೋಡಿ ಸಾರಾಯಿ ಇಡ್ತಾರೆ, ಗೊತ್ತಾ? ನಾನ್ ವೆಜ್ ಇಡ್ತಾರೆ, ಸಾರಾಯಿ ಇಡ್ತಾರೆ, ಬೀಡಿ ಇಡ್ತಾರೆ, ನೋಡಿ ನೋಡಿ ಒಂದು ಕಡ್ಡಿ ಪುಡಿ ಇಡ್ತಾರೆ, ನೋಡಿ ಈ ತರದೆಲ್ಲ ಮಾಡ್ತಾರೆ. ಹೌದು ಪ್ರಭುಜಿ, ಹೇಳ್ತಾರೆ ಪ್ರಭುಜಿ ಇಲ್ಲಿ ನಮ್ ತಲೆ. ನೋಡಿ, ಈ ತರದೆಲ್ಲ ಇಡ್ತಾರೆ. ನಾವು ಸಕ್ಕರೆ ನೀರು ಇಡ್ತೀವಿ ಪ್ರಭು. ನೋಡಿ, ಈ ಹಿಂಗೆ ಪರಿಶುದ್ಧಗೊಳಿಸೋದು, ಅಪವಿತ್ರಗೊಳಿಸೋದು ಅನ್ನೋದು ವಿಚಾರಗಳು ಇರ್ತವೆ.
ನೋಡಿ ಹಿಂಗೆ ಇಂಥವುಗಳನ್ನೆಲ್ಲ ಯಜ್ಞ ದಾನ ತಪಸ್ಸುಗಳನ್ನ ಮಾಡ್ಬೇಕಾಗತ್ತೆ. ನೋಡಿ ಅದು ಕೃಷ್ಣ ಪ್ರಜ್ಞೆಗೆ ಮುನ್ನಡೆಯೋದಕ್ಕೆ ಅನುಕೂಲ ಆಗ್ಬೇಕಾಗುತ್ತೆ. ನೋಡಿ ಆ ಥರದ್ದು ಮಾಡ್ಬೋದು. ನೋಡಿ ಈ ಕೆಲವೆಲ್ಲನು ಯಾವುದು ನೋಡಿ ಪಾಪ ಬರುವಂಥವು ಇರ್ತವೋ ಅವುಗಳನ್ನು ಮಾಡ್ಬೋದು. ನೋಡಿ ಹಿಂಗೆ ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ನೋಡಿ ಇಲ್ಲಿ ಯೋಗಿಗಳ ಬಗ್ಗೆ ಹೇಳ್ತಿದ್ದಾರೆ ಪ್ರಭುಪಾದ. ಯೋಗದಲ್ಲಿ ಯಾರು ಮುಂದುವರ್ತಿರ್ತಾರಲ್ವಾ, ಅವರು ಮಾನವ ಸಮಾಜದ ಪ್ರಗತಿಗಂತ ಏನೇನೋ ಮಾಡ್ತಾರೆ. ನೋಡಿ ಮಾಡಕ್ ಹೋಗ್ತಾರೆ. ನೋಡಿ ಅವರು ಯೋಗ ಸಿದ್ಧಿಗಳು ಪಡ್ಕೊಂಡು ಅವರೇ ಉದ್ಧಾರ ಆಗಿ ಇರೋದಿಲ್ಲ. ಉದಾಹರಣೆಗೆ ನಮ್ಮ ಬೀದರ್ಗೆ ಗುರು ನಾನಕ್ ಸಾಹೇಬ್ ಬರ್ತಾರೆ. ಗುರು ನಾನಕ್ ದೇವರು ಬೀದರಿಗೆ ಬರ್ತಾರೆ. ಅಲ್ಲಿ ಬಂದಾಗ ಬೀದರಿನ ಜನಗಳಿಗೆ ಕುಡಿಯಕ್ಕೆ ನೀರು ಇರೋದಿಲ್ಲ. ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ನೀವು ಬೀದರ್ ಯಾವತ್ತಾದ್ರೂ ಯಾರಾದ್ರೂ ಹೋಗಿದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ. ಬೀದರ್ ಒಂದು ಗುಡ್ಡದ ಮೇಲೆ ಇದೆ, ಎತ್ತರ ಪ್ರದೇಶ ಬೀದರ್ ಅಂದ್ರೆ. ಅಲ್ಲಿ ಯಾವ್ದು ನದಿಗಳು ಎಲ್ಲ ಹರ್ಕೊಂಡು ಹೋಗೋದಿಲ್ಲ. ಎತ್ತರ ಪ್ರದೇಶಕ್ಕೆ ನೀರು ಹರ್ಕೊಂಡು ಹೋಗೋದಿಲ್ಲ. ನೋಡಿ ಅಲ್ಲಿ ನೀರು ಜಲಮೂಲಗಳು ಕಡಿಮೆ. ನೋಡಿ ಅಲ್ಲಿ ವಾಸ ಇದ್ದಂತ ಜನಗಳಿಗೆ ತುಂಬಾ ಕಷ್ಟ ಇರುತ್ತೆ. ಇವ್ರು ಹೋಗ್ತಾರೆ ಪುಣ್ಯಾತ್ಮರು, ಜನಗಳು ಇವರು ಕಷ್ಟ ಕೇಳ್ತಾರೆ. ನೋಡಿ ಒಂದು ಕಲ್ಲನ್ನ ಕಾಲಿಂದ ಪಕ್ಕಕ್ಕೆ ಸರಿಸ್ತಾರೆ, ಅಲ್ಲಿ ನೀರು ಶುರು ಆಗ್ಬಿಡತ್ತೆ. ನೋಡಿ ಅವರು ತಪಸ್ವಿಗಳು, ಅವ್ರಿಗೆ ತಪಸ್ಸಿನ ಸಿದ್ಧಿ ಹಂಗಿರುತ್ತೆ. ನೋಡಿ ಆ ಕಾಲಿಂದ ಕೆರಿತಾರೆ. ನೋಡಿ ಅದನ್ನೇ ನಾನಕ ಝರಣ ಅಂತ ಇವತ್ತು ಕರೀತಾರೆ. ಇವತ್ತು ಕೂಡ ನೀರು ಹರಿತಾನೇ ಇದೆ ಅಲ್ಲಿ. ನೋಡಿ ಅದು ಸಿಖ್ಖರ ಪವಿತ್ರ ಯಾತ್ರಾ ಸ್ಥಳ ಆಗಿದೆ. ನೋಡಕ್ಕೆ ಝರಣ ನೀರು ಹರಿಯುವಂತ ಸ್ಥಳ ಆಗ್ಬಿಟ್ಟಿದೆ ಇವತ್ತು. ನೋಡಿ ಹಂಗೆ ಯೋಗಿಗಳು ಮಾನವ ಸಮಾಜದ ಪ್ರಗತಿಗೆ ನೋಡಿ ಅಂದ್ರೆ ಈ ನೀರು ಕೊಡೋದು, ಆಹಾರ ಕೊಡೋದು ಇದೇ ಅಲ್ಲ, ಒಟ್ಟಾರೆ ಅವ್ರಿಗೆ ಸಮಾಜ ಉದ್ಧಾರ ಆಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ಬೇಕು ಅಂತ. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ ಮದುವೆ ಸಮಾರಂಭವು ಇಂಥ ಯಜ್ಞಗಳಲ್ಲಿ ಒಂದು. ಇದಕ್ಕೆ ವಿವಾಹ ಯಜ್ಞ ಎಂದು ಹೆಸರು. ಸನ್ಯಾಸಾಶ್ರಮದಲ್ಲಿರುವ ಮತ್ತು ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆಯ ಆಚರಣೆಯನ್ನು ಬೆಂಬಲಿಸಬೇಕೇ? ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪ್ರಭು ಇಲ್ಲಿ ಹೇಳುತ್ತಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಸನ್ಯಾಸಿಗಳು ಸಹ ಬಹುಪಾಲು ಜನರಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಪ್ರಭುಪಾದರು ತಮ್ಮ ಹತ್ರ ಬಂದಂತ ಹುಡುಗ ಹುಡುಗಿಯರು, ಯುವಕ ಯುವತಿಯರು ಯಾರು ಹಿಪ್ಪಿಗಳಿದ್ರೋ ನೋಡಿ, ನಿಮ್ಗೆ ಇದೆಲ್ಲ ಚರ್ಚೆ ಮಾಡಿದೀವಿ ಪ್ರಭುಪಾದ ಲೀಲಾಮೃತದಲ್ಲಿ. ಇದೆಲ್ಲ ಓದ್ತಾ ಹೋಗ್ತೀವಿ, ಇದಕ್ಕೆ ಮುಂದೆ ಈಗ ಬರುತ್ತೆ ನೋಡಿ. ನೀವು ಕೇಳಿರ್ತೀರಿ, ಆ ಯುವಕ ಯುವತಿಯರಿಗೆ ಅವರೆಲ್ಲ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಆಗಿರ್ತಾರೆ, ಹಿಪ್ಪಿಗಳಾಗಿರ್ತಾರೆ. ಪ್ರಭುಪಾದರು ಮೊದಲನೇ ಕೆಲಸ ಮಾಡೋದು ಏನ್ ಮಾಡ್ತಾರೆ, ಅವ್ರಿಗೆ ಮದ್ವೆ ಮಾಡ್ತಾರೆ. ನೋಡಿ ಸನ್ಯಾಸಿ ಮದ್ವೆಗೆ ಬರಬಾರದು. ಅದನ್ನೆಲ್ಲ ಮದ್ವೆ ಮಾಡಿಸೋದೆಲ್ಲ ಆತನ ಕೆಲಸ ಅಲ್ಲ. ಅಲ್ಲಿ ಆ ಒಂದು ಸ್ಪೀಚ್ ಕೊಡ್ತಾರೆ ಪ್ರಭುಪಾದರು, ಏನಿದು, ಏನ್ ಮಾಡ್ತಾ ಇದೀವಿ ಅಂತ. ನೋಡಿ ಅಲ್ಲಿ ಹೇಳ್ತಾರೆ, ಸನ್ಯಾಸಿ ಆದವನು ವಿವಾಹ ಎಲ್ಲ ಕೂತ್ಕೊಂಡು ಒಲೆನೇ ಹಚ್ಚಬಾರ್ದು, ಯಜ್ಞನೇ ಮಾಡಬಾರ್ದು. ಅವ್ರು ಯಜ್ಞ ಮಾಡ್ತಾರೆ ಪ್ರಭುಪಾದರು. ನೋಡಿ ಯಜ್ಞನೇ ಮಾಡಬಾರ್ದಾಗಿರೋರು ಯಜ್ಞ ಮಾಡ್ತಾರೆ. ನೋಡಿ ಅದೇ ತರನೇ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರಿಗೆ ಅವ್ರ ಪೂರ್ವಾಶ್ರಮದ ಎಲ್ಲ ಸಂಬಂಧಗಳು ಸನ್ಯಾಸ ತಗೊಂಡಾಗ ಕಡಿದು ಹೋಗುತ್ತೆ, ಬಿಟ್ಟೋಗಿರುತ್ತೆ. ಆದ್ರೆ ಅವ್ರ ತಾಯಿಗೆ ಮಾತು ಕೊಟ್ಟಿರ್ತಾರೆ, ಸನ್ಯಾಸ ತಗೊಳಕ್ ಮೊದ್ಲು ನೀನೊಬ್ನೇ ನನ್ ಮಗ, ನನ್ನ ಅಂತಿಮ ಸಂಸ್ಕಾರಗಳು ಅಪರ ಕರ್ಮಗಳೆಲ್ಲ ಯಾರಪ್ಪ ಮಾಡ್ತಾರೆ, ನೀನ್ ಸನ್ಯಾಸಿ ಆಗೋದ್ರೆ ಅಂತ ಹೇಳಿದಾಗ ಅವ್ರು ಮಾತು ಕೊಡ್ತಾರೆ, ನಾನೇ ಮಾಡ್ತೀನಮ್ಮ ಅಂತ ಹೇಳ್ತಾರೆ. ನೋಡಿ ಆ ಒಂದು ಕೊನೆ ಕಾಲಕ್ಕೆ ಆದಿಶಂಕರಾಚಾರ್ಯರು ಎಲ್ಲೋ ಇರ್ತಾರೆ. ತಾಯಿ ಕೊನೆಯ ದಿನಗಳು ಓಡಿ ಬರ್ತಾರೆ. ಅವರು ಒಂದು ತಾಯಿ ಸೇವೆ ಮಾಡ್ತಾರೆ ನೋಡಿ, ಕೊನೆಯ ಅಂತಿಮ ಸಂಸ್ಕಾರ ಮಾಡ್ತಾರೆ. ಅದಕ್ಕೆ ಆ ಸಮಾಜ ವಿರೋಧ ಮಾಡುತ್ತೆ. ಯಾಕೆ? ಸನ್ಯಾಸಿ ಬೆಂಕಿ ಹಚ್ಚಂಗಿಲ್ಲ ನೋಡಿ. ಆ ಅಮ್ಮನಿಗೂ ಮಗನಿಗೂ ಸಂಬಂಧ ಸನ್ಯಾಸ ತಗೊಂಡ್ಮೇಲೆ ಉಳ್ಕೊಂಡಿರುತ್ತಾ, ಹೋಗ್ಬಿಟ್ಟಿರುತ್ತ. ಸನ್ಯಾಸಿ ಅಂತಿಮ ಸಂಸ್ಕಾರ ಮಾಡೋಂಗಿಲ್ಲ ನೋಡಿ. ಇಲ್ಲಿ ವಿವಾಹ ಸಂಸ್ಕಾರದ ಬಗ್ಗೆ ಪ್ರಭುಪಾದರು ಹೇಳ್ತಿದ್ದಾರೆ, ಆದಿಶಂಕರಾಚಾರ್ಯರ ಬದುಕಲ್ಲಿ ಈ ತರದ್ದು ಒಂದು ಜಂಜಾಟ ಆಯ್ತು. ಕೊನೆಯಲ್ಲಿ
ನೋಡಿ, ಅವರು ಯಾರು ಹೇಳಿದ್ರು ಕೇಳೋದಿಲ್ಲ. ನೋಡಿ, ಅವ್ರು ಏನ್ ಮಾತು ಕೊಟ್ಟಿದ್ರೋ ಅದೇ ಮಾಡ್ತಾರೆ. ಸನ್ಯಾಸಿ ಏನ್ ಮಾಡಬಾರ್ದು ಅಂತೇಳಿ ರೂಢಿಯಲ್ಲಿರುತ್ತೋ ಅದನ್ನ ತಿರಸ್ಕರಿಸಿ ಮಾಡ್ತಾರೆ. ಯಾಕೆ? ಹೈಯರ್ ಕಾಸ್, ಹೈಯರ್ ಪರ್ಪಸ್, ಉನ್ನತ ಉದ್ದೇಶ. ಅವರು ಕೊಟ್ಟಂತ ಮಾತು ನೋಡಿ ಆ ಪ್ರಕಾರವಾಗಿ ನೋಡಿ ಅವರು ಅವ್ರ ಅಮ್ಮನ ಎಲ್ಲ ಅಪರ ಕರ್ಮಗಳೆಲ್ಲ ಅವರೇ ಮಾಡ್ತಾರೆ. ಸನ್ಯಾಸಿಯಾಗಿ ಮಾಡ್ತಾರೆ. ಸನ್ಯಾಸಿ ಆಗಿದೆ ಅಂದ್ರೆ ನೋಡಿ ಆ ಕುಟುಂಬಕ್ಕೆ ಎಲ್ಲ ಸಂಬಂಧವನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಆತ, ಸನ್ಯಾಸಿ ಆಗಿರೋದು. ನೋಡಿ ಇಲ್ಲಿ ಸನ್ಯಾಸಿ ಈ ಸಂಬಂಧಗಳನ್ನ ವಿವಾಹಗಳೆಲ್ಲ ಮಾಡಿಸ್ಬಾರ್ದು. ಆದ್ರೆ ಅದು ಕೃಷ್ಣ ಪ್ರಜ್ಞೆ ಭಕ್ತಿ ಮುನ್ನಡೆಯೋದಕ್ಕೋಸ್ಕರ ಆ ಯುವಕ ಯುವತಿಯನ್ನ ಒಂದು ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ನೋಡಿ ಅವ್ರಿಗೆ ಪ್ರೂಫಾದ್ರು ಮೊದಲನೇದು ಮಾಡಿಸಿದ್ದೇ ಮದ್ವೆ. ನೋಡಿ ಅವ್ರನ್ನ ಹುಡುಗ ಹುಡುಗಿ ಲವರ್ಸ್ ಅಂತ ಯಾರು ಇರ್ತಾರೋ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಅದು ಶುದ್ಧವಾದ ರೀತಿ ಅಲ್ಲ. ನೋಡಿ ಅದ್ರ ಮೊದಲನೇ ಕೆಲಸ ಅವರಿಬ್ಬರನ್ನ ನೋಡಿ ಅವರುಗಳನ್ನ ಮದ್ವೆಗಳು ಮಾಡಿಸೋದು. ಆ ಮದ್ವೆ ಮಾಡಿಸಿದಂತ ದಂಪತಿಗಳು ಯಾರಿದ್ರೋ ನೋಡಿ, ಮಾಲತಿ ಮಾತಾಜಿ, ಶ್ಯಾಮಾನಂದ ಪ್ರಭು, ನೋಡಿ ಗುರುದಾಸ್ ಪ್ರಭುಜಿ, ನೋಡಿ ಯಮುನಾ ಮಾತಾಜಿ ಅಂತ ನೋಡಿ ಅವ್ರ ದಂಪತಿಗಳು ನೋಡಿ ಅವರೆಲ್ಲರೂ ಫ್ರೆಂಡ್ಸ್ಗಳಾಗಿರ್ತಾರೆ. ನೋಡಿ ಅವ್ರನ್ಗೆ ವಿವಾಹ ಮಾಡಿಸಿ ಅವ್ರನ್ನ ಪರಿಶುದ್ಧಗೊಳಿಸಿ ಅವ್ರಿಗೆ ದೀಕ್ಷೆ ಕೊಟ್ಟು ನೋಡಿ ಭಕ್ತಿ ಹೊಸ ಹೆಸರು ಕೊಟ್ಟು ಹೊಸ ಜನ್ಮ ಅವ್ರಿಗೆ ಆದೇಶ ನಿರ್ದೇಶನಗಳು ಕೊಟ್ಟು ಅವ್ರನ್ನ ಯುರೋಪಿಗೆ ಕಳಿಸ್ತಾರೆ. ರೂಪಾದ್ರು ಅಮೆರಿಕದಿಂದ ಯುರೋಪ್ ಕಳಿಸ್ತಾರೆ. ಯುರೋಪಲ್ಲಿ ನೋಡಿ ಅವ್ರು ಹೆಂಗೆ ದೊಡ್ಡ ಕ್ರಾಂತಿ ಮಾಡ್ತಾರೆ ನೋಡಿ. ಜಾರ್ಜ್ ಹ್ಯಾರಿಸನ್ ಭೇಟಿ ಮಾಡ್ತಾರೆ ನೋಡಿ, ಅಲ್ಲಿ ಮಂದಿರಗಳು ಓಪನ್ ಮಾಡ್ತಾರೆ ನೋಡಿ. ಈ ನೋಡಿ ಮ್ಯೂಸಿಕ್ ರೆಕಾರ್ಡಿಂಗ್ಸ್ ನ ಆಲ್ಬಮ್ಗಳನ್ನ ರಿಲೀಸ್ ಮಾಡ್ತಾರೆ ನೋಡಿ. ದೊಡ್ಡ ಪರಿವರ್ತನೆ ಆಗತ್ತೆ. ಯಾರು ಮಾಡಿದೆಲ್ಲನೂ? ಗೃಹಸ್ಥರು. ಪ್ರಭುಪಾದರಿಂದ ದೀಕ್ಷೆ ತೊಡ್ಕೊಂಡು ನೋಡಿ ಪರಿಶುದ್ಧರಾಗಿ ನೋಡಿ ಈ ಆಂದೋಲನ ಮುನ್ನಡೆಸಿದಂತ ದಂಪತಿಗಳು ನೋಡಿ. ಇದು ಸಂಸ್ಕಾರ ನೋಡಿ. ಇದು ಪರಿಶುದ್ಧ ಅಂದ್ರೆ ಹಿಂಗೆ ನೋಡಿ. ಹಂಗೆ ಸನ್ಯಾಸಿಗಳು ಕೆಲವು ಸತಿ ನೋಡಿ ಈ ತರ ವಿವಾಹ ಕೂಡ ಮಾಡಿಸ್ಬೇಕಾಗತ್ತೆ ನೋಡಿ. ಅವರು ಶಿಷ್ಯರಿಗೂ ಕೂಡ ನೀವು ಯಾರು ಮದ್ವೆ ಆಗ್ಬೇಡಿ ಅಂತ ಹೇಳ್ಬಾರ್ದು ನೋಡಿ. ನಮ್ಮ ಗುರು ಮಹಾರಾಜರು ತುಂಬಾ ಪ್ರೋತ್ಸಾಹಿಸ್ತಾರೆ ನೋಡಿ. ವಿವಾಹ ಯಜ್ಞಕ್ಕೆ ನೋಡಿ, ಇದಕ್ಕೆ ಯಾರಿಗೆಲ್ಲ ಬ್ರಹ್ಮಚಾರಿ ಹಾಕ್ತಾರೋ ಅವ್ರು ಆಗ್ಬಹುದು. ಸಾಮಾನ್ಯವಾಗಿ ಅವರು ಸಲಹೆ ಪ್ರೋತ್ಸಾಹ ಮಾಡೋದು ವಿವಾಹ ಆಗ್ರಿ ಅಂತ ನೋಡಿ. ಅದರಲ್ಲಿ ಕೆಲವರು ಬೇರೆ ಒಂದು ಎಕ್ಸೆಪ್ಷನ್ಸ್ ಅಂತ ಇರ್ತವೆ ನೋಡಿ. ಕೆಲವು ನಮ್ಮ ಇಸ್ಕಾನ್ ಅಲ್ಲಿ ಕೆಲವರು ಭಕ್ತರು ಮದ್ವೆ ಆಗಿ ಮಕ್ಕಳು ಪಡ್ಕೊಳ್ಳಲ್ಲ, ಗೊತ್ತಾ? ಯಾಕೆ ಅಂದ್ರೆ ಬೆಳೆಸಕ್ಕಾಗಲ್ಲ, ಪ್ರಚಾರ ಮಾಡಕ್ಕಾಗಲ್ಲ, ತುಂಬಾ ರಿಸ್ಕು ನೋಡಿ, ತುಂಬಾ ಸವಾಲುಗಳು ಜಾಸ್ತಿ ಆಗ್ಬಿಡ್ತವೆ, ಪ್ರೀಚಿಂಗು ಹಿನ್ನಡೆ ಆಗ್ಬಿಡುತ್ತೆ ಅಂತೇಳಿ ಈ ತರದ್ದು ಕೂಡ ಮಾಡ್ತಾರೆ. ಗುರು ಮಹಾರಾಜ್ ಇದನ್ನು ಒಪ್ಪೋದಿಲ್ಲ ನೋಡಿ. ವಿವಾಹ ಆಯ್ತು ಅಂದ್ರೆ ಎಲ್ಲರಿಗೂ ನೋಡಿ ಮಕ್ಕಳಿಗೆ ಇದು ಒಂದು ಕೆಟ್ಟ ಟ್ರೆಂಡ್ ಶುರು ಆಗ್ಬಿಟ್ಟಿತ್ತು ನೋಡಿ. ಇದಿದೆ ಆಕ್ಚುಲಿ, ಆದ್ರೆ ಅದನ್ನ ಗುರು ಮಹಾರಾಜ್ ಒಪ್ಪೋದಿಲ್ಲ ನೋಡಿ. ಒಂದು ಗೃಹಸ್ಥ ಅಂತಂದ್ರೆ ಮಕ್ಕಳಿರ್ಬೇಕು, ಒಬ್ಬ ಪತಿ ಪತ್ನಿ ಅಂದ್ರೆ ಅವ್ರನ್ನ ಸಂತಾನ ಇರ್ಬೇಕು ನೋಡಿ. ಇದು ತೀರಾ ಅವಶ್ಯಕ. ಇದಕ್ಕೆಲ್ಲ ಕಠಿಣವಾದಂತ ಆದೇಶಗಳು ಕೂಡ ಕೆಲವರಿಗೆ ಕೊಟ್ಟಿದ್ದಾರೆ ನೋಡಿ. ಇದು ಎಲ್ಲ ಪರಿಶುದ್ಧಗೊಳಿಸುವಂತ ಪ್ರಯತ್ನ ನೋಡಿ. ಈ ನೆನ್ನೆ ಪಿತೃಪಕ್ಷದ ಬಗ್ಗೆ ಮಕ್ಕಳನ್ನ ಯಾಕೆ ಪಡಿಬೇಕು ಅಂತ ಎಲ್ಲ ಚರ್ಚೆ ಹೇಳಿದ್ರಲ್ಲ ನೋಡಿ, ಆತರ. ಹಂಗೆ ಸನ್ಯಾಸಿ ಕೂಡ ಗೃಹಸ್ಥರಿಗೆ ಮಾರ್ಗದರ್ಶನ ಮಾಡಬೇಕು, ಪ್ರೋತ್ಸಾಹಿಸ್ಬೇಕಾಗತ್ತೆ. ಹಂಗೆ ಸನ್ಯಾಸಿಗಳು ನೋಡಿ ಇಲ್ಲಿ ಹೇಳ್ತಿದ್ರೆ, ಹೆಂಗಸರೊಡನೆ ಇರಲೇಬಾರದು, ಆದರೆ ಬದುಕಿನ ಇನ್ನೂ ಕೆಳ ಹಂತಗಳಲ್ಲಿರುವ ತರುಣನು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥವಲ್ಲ ನೋಡಿ. ಕೆಲವರು ಅನ್ಕೊಂಡ್ಬಿಡ್ತಾರೆ ನೋಡಿ, ಇಸ್ಕಾನಿಗೆ ಬಂದ್ರೆ ಅವ್ರನ್ನ ಬ್ರಹ್ಮಚಾರಿಗಳು ಮಾಡ್ಬಿಡ್ತಾರೆ, ಸನ್ಯಾಸಿಗಳು ಮಾಡ್ಬಿಡ್ತಾರೆ. ಭಗವದ್ಗೀತೆ ಓದಿದ್ರೆ ನೋಡಿ ಅವರು ಮದ್ವೆ ಆಗದೆ ಸನ್ಯಾಸಿಗಳಾಗ್ಬಿಡ್ತಾರೆ ನೋಡಿ, ಹಿಂಗಂತ ಹೇಳ್ತಾರೆ. ಹಂಗಲ್ಲ ನೋಡಿ. ಈ ಶ್ಲೋಕ ಈ ಭಾವಾರ್ಥವನ್ನ ನೋಡಿ ಓದಿ ಹೇಳ್ಬೇಕು ನೀವು. ಇವೆಲ್ಲನೂ ಶುದ್ಧೀಕರಣ, ಅದನ್ನ ಅರ್ಥ ಮಾಡ್ಕೋಬೇಕು ನೋಡಿ. ಹಂಗೆ ಇಲ್ಲಿ ಹೇಳ್ತಾರೆ, ವಿಧಿಸಿರುವ ಎಲ್ಲ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದುದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು ನೋಡಿ. ಕೆಲವರಿಗೆ ಪ್ರಭುಪಾದರು ಕೂಡ ನೋಡಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಮದುವೆ ಆದ್ರೆ ಎಷ್ಟು ಶೇಕಡ ಅವರು ಭಗವದ್ಧಾಮಕ್ಕೆ ಹೋಗಕ್ ಸಾಧ್ಯತೆ ಇರುತ್ತೆ, ಮದುವೆ ಆದ್ರೆ ಎಷ್ಟು ಅಂತ ಹೇಳ್ತಾರೆ. ಯಾಕೆ? ಅವರಲ್ಲೇ ಆ ವ್ಯಕ್ತಿ ಒಬ್ಬನೇ ಅಲ್ಲ, ಈಗ ಆತನ ಪತ್ನಿಯನ್ನ ಮಕ್ಕಳನ್ನು ಕೂಡ ಉದ್ಧಾರ ಮಾಡ್ಬೇಕು
ನೋಡಿ, ಒಬ್ಬ ಬೆಟ್ಟ ಹತ್ಕೊಂಡು ಹೋಗ್ತಿರ್ತಾನೆ. ನೋಡಿ, ಆತನ ಜೊತೆಗೆ ಇನ್ನೊಂದಿಬ್ಬರು 4-5 ಜನನ ಹೊತ್ಕೊಂಡು ಹೋಗ್ಬೇಕು ಅಂದ್ರೆ ಬೆಟ್ಟ ಈಸಿಯಾಗಿ ಹತ್ತಕ್ಕಾಗತ್ತಾ, ಸುಲಭ ಕಷ್ಟ ಆಗತ್ತಾ? ಬೆಟ್ಟ ಹತ್ಬೇಕು. ಕಷ್ಟ ಪ್ರಭು, ಒಬ್ರೋಗಕ್ಕೆ ಕಷ್ಟ. ಒಬ್ಬತ್ತಕ್ಕೆ ಕಷ್ಟ ಅಲ್ವಾ? ನೋಡಿ, ಅದು ಅವ್ರ ಶಕ್ತಿ ಸಾಮರ್ಥ್ಯ. ಎಕ್ಸಾಂಪಲ್ ಅಹುಬಿಲಮ್ಸ್ ಪ್ರಭು. ಹೋಗಿಲ್ಲ, ಕರೆಕ್ಟ್. ನೋಡಿ, ಹಂಗೆ ಅದು ಕೂಡ ಎಚ್ಚರಿಕೆ ಇರುತ್ತೆ. ಅದಕ್ಕೆ ಪೂರ್ವ ತಯಾರಿ ನೋಡಿ, ಅದಕ್ಕೆ ಬೇಕಾಗಿರೋ ಯೋಗ್ಯತೆ, ಅರ್ಹತೆ ನೋಡಿ, ಅದಕ್ಕೆ ಸೂಕ್ತವಾದ ತರಬೇತಿ ನೋಡಿ, ಈ ತರದ್ದು ಕೂಡ ಪಡ್ಕೊಂಡಿರ್ಬೇಕು ಅನ್ನುವಂಥದ್ದು. ನೋಡಿ, ಪ್ರಭುಪಾದರು ಹೇಳ್ತಾರೆ, ಮದ್ವೆ ಆದ್ರೆ ಪರ್ಸೆಂಟೇಜ್ ಹೇಳ್ತಾರೆ, ವಾಪಸ್ ಭಗವದ್ಧಾಮಕ್ಕೆ ಹೋಗಕ್ ಪರ್ಸೆಂಟ್. ಯಾಕಂದ್ರೆ ಹೆಂಡತಿ ಮಾಡದ್ದು ಕರ್ಮಗಳು ಗಂಡನ ಮೇಲೆ ಪ್ರಭಾವ ಬೀರ್ತವೆ, ಮಕ್ಕಳು ಮಾಡಿದ್ದು ಕರ್ಮಗಳು ಕೂಡ ಗಂಡನ ಮೇಲೆ ಪ್ರಭಾವ ಬೀರ್ತವೆ. ನೋಡಿ, ಹಿಂಗೆ ಈ ತರದ ಲೆಕ್ಕಾಚಾರಗಳೆಲ್ಲ ಇದಾವೆ. ನೋಡಿ, ಏನೇ ಆಗ್ಲಿ ನೋಡಿ, ಈ ತರದೆಲ್ಲ ಇದಾವೆ. ಏನು ನೋಡಿ, ಕೆಳ ಹಂತಗಳಲ್ಲಿರುವ ತರುಣನು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದರು. ಇದರ ಅರ್ಥವಲ್ಲ, ವಿಧಿಸಿರುವ ಎಲ್ಲ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದುದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಯಾರಾದರೂ ಇದ್ರ ಬಗ್ಗೆ ಹೆಚ್ಚಿನ ವಿವರ ಓದ್ಕೋಬೇಕು ಅಂದ್ರೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಮತ್ತೆ ಆ ಮೊಸಳೆ, ಒಂದು ನೀರಲ್ಲಿ ಇನ್ನೊಂದು ಭೂಮಿ ಮೇಲೆ ನೋಡಿ, ಅವರಿಬ್ರು ಹೋರಾಟ ಒಡೆದಾಡ್ತಿರ್ತಾರಲ್ಲ, ಆ ಭಾವಾರ್ಥವನ್ನ ಓದಿ, ನೀವೇ ಓದ್ಕೊಳ್ಳಿ. ಯಾರಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಬೇಕು ಅಂದ್ರೆ ಇದು ಹೋಮ್ವರ್ಕು, ಅಸೈನ್ಮೆಂಟ್. ಯಾವುದು? ಗಜೇಂದ್ರ ಮೋಕ್ಷ. ನೋಡಿ, ಅದ್ರಲ್ಲಿ ಈ ವಿಷಯ ಬರುತ್ತೆ. ಈಗ ನಾವು ಚರ್ಚೆ ಮಾಡ್ತಿರೋ ವಿಷಯ ಅಲ್ಲಿ ಭಾಗವತದಲ್ಲಿದೆ. ಯಾರಿಗಾದ್ರೂ ಆಸಕ್ತಿ ಇರೋರು ವಾಪಸ್ ಅಲ್ಲಿಗೆ ಹೋಗಿ ಓದ್ಕೋಬಹುದು. ನೋಡಿ, ಹಂಗೆ ಆದುದರಿಂದ ಕೆಳ ಹಂತಗಳಲ್ಲಿ ಅವುಗಳನ್ನ ಬಿಡಬಾರ್ದು. ಯಾರೆಲ್ಲ ಮದ್ವೆ ಆಗ್ಬೇಕು, ಯಾಕೆ ಮದ್ವೆ ಆಗ್ಬೇಕು, ಯಾರ ಮದ್ವೆ ಯಾಕೆ ಆಗ್ಬಾರ್ದು ಅನ್ನುವಂಥದ್ದು ನೋಡಿ, ಅಲ್ಲಿ ಅನುಕೂಲಗಳು ಪ್ರತಿಕೂಲಗಳ ಬಗ್ಗೆ ಹೇಳ್ತಾರೆ. ನೋಡಿ, ಮೊಸಳೆ ನೀರಿನ ಪ್ರಾಣಿ, ಆನೆ ಭೂಮಿ ಮೇಲೆ ಇರುವಂತ ಪ್ರಾಣಿ. ಈಗ ಆನೆ ಎಲ್ಲಿತ್ತು? ನೀರೊಳಗಡೆ ಇತ್ತೋ ಭೂಮಿ ಮೇಲೆ ಇತ್ತೋ? ಆನೆ ನೀರೊಳಗಡೆ ಇತ್ತು. ನೋಡಿ, ಆ ನೀರೊಳಗಡೆ ಇದ್ದು ಅದ್ರ ಹೋರಾಟ ಮಾಡಕ್ಕೆ ಕಷ್ಟ. ಮೊಸಳೆಗೆ ನೀರಲ್ಲಿದ್ದು ಹೋರಾಟ ಮಾಡಕ್ಕೆ ಸುಲಭ. ನೋಡಿ, ಒಂದು ಅಡ್ವಾಂಟೇಜ್, ಒಂದು ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ. ನೋಡಿ, ಅದನ್ನ ನೋಡಿ ವ್ಯಕ್ತಿ ತೀರ್ಮಾನ ಮಾಡಬೇಕು. ಗುರುಗಳು ಕೂಡ ಅದೇ ಪ್ರಕಾರ ಆದೇಶ ಕೊಡೋದು. ನೋಡಿ, ಹಂಗೆ ನಾವು ಯಾವ ಸ್ಥಿತಿಗತಿಯಲ್ಲಿದ್ದೀವಿ ಅಂತ ನಾವು ನೋಡ್ಕೋಬೇಕು ಅಂತ. ಹಂಗೆ ನೋಡಿ, ಹೀಗೆ ದಾನದ ಗುರಿಯು ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನವನ್ನು ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ನೋಡಿ, ದಾನ ಕೊಡುವಂಥದ್ದು ಬಹಳ ಮುಖ್ಯ. ನೋಡಿ, ಕೊಡೋಕೆ ಶುರು ಮಾಡ್ಬೇಕು. ನೋಡಿ, ಪುರಂದರದಾಸರು ನೋಡಿ, ಶ್ರೀನಿವಾಸ ನಾಯಕನಾಗಿರ್ತಾರೆ, ಕೊಡುತ್ತಾನೆ ಇರಲ್ಲ ಅವ್ರ ಹೆಂಡತಿ ಕೊಡ್ತಾರೆ. ನೋಡಿ, ಅಲ್ಲಿ ಅವರು ಆ ದಾನ ಒಂದು ವಿಷಯದಲ್ಲಿ ಅವರು ಪರಿವರ್ತನೆ ಆಗ್ಬಿಡ್ತಾರೆ. ನೋಡಿ, ಕೊಟ್ಟಂತ ಒಂದು ದಾನ ಆ ವಿಷಯವಾಗಿ ಅವ್ರ ಬದುಕೇ ಬದಲಾಗ್ಬಿಡುತ್ತೆ. ನೋಡಿ, ಇದೇ ತರನೇ ಬಲಿ ಮಹಾರಾಜ, ಆತನ ಏನು ದಾನ ಕೊಟ್ಟ, ಆತ್ಮಸಮರ್ಪಣೆ ಮಾಡ್ಕೊಂಡ. ನೋಡಿ, 3 ಹೆಜ್ಜೆಗಳನ್ನ ದಾನ ಕೊಡ್ತಾನೆ, ಆತ್ಮಸಮರ್ಪಣೆ ಮಾಡ್ತಾನೆ. ನೋಡಿ, ಬಲಿ ಮಹಾರಾಜ ಏನ್ ಮಾಡ್ತಾನೆ? ಭಕ್ತಿ ಏನ್ ಮಾಡ್ತಾನೆ? ದಾನ ಕೊಡ್ತಾನೆ, ಅಷ್ಟೇನೆ. ಎಲ್ಲವನ್ನು ಭಗವಂತನಿಗೆ ಎಲ್ಲವನ್ನ ಅರ್ಪಿಸ್ಬಿಡ್ತಾನೆ, ಆತ್ಮಸಮರ್ಪಣೆ ಮಾಡ್ಕೊತಾನೆ, ದಾನವಾಗಿ ಕೊಡ್ತಾನೆ. ನೋಡಿ, ಆಗ ಆತನು ನೋಡಿ ಭಗವಂತನ ಪ್ರೀತಿಗೆ ಪಾತ್ರನಾಗ್ಬಿಡ್ತಾನೆ. ಹಿಂಗಿರುತ್ತೆ ದಾನ ಅಂದ್ರೆ. ಬಲಿ ಮಹಾರಾಜ ನೋಡಿ, ಹಂಗೆ ನೋಡಿ, ಇಲ್ಲಿ ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನವನ್ನು ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ವಿಶೇಷ ದಿನಗಳು? 8ನೇ ಸ್ಕಂದ ಪ್ರಭು, 1, 2, 3, 4 ಅಧ್ಯಾಯ. ಗುರ್ತಾಕೊಳ್ಳಿ, ಓದ್ಕೊಳ್ಳಿ. ನೋಡಿ, ಅದರಲ್ಲಿ ಈ ವಿಷಯ ಇದೆ. ಹರೇ ಕೃಷ್ಣ. ಪ್ರಭು, ಈ ಗಣೇಶ ಅಂತೆಲ್ಲ ಬರ್ತಾರಲ್ಲ ಡೊನೇಷನ್ಗೆ, ಅಲ್ಲಿ ಕೊಡ್ಬೇಕಾ ಕೊಡಬಾರ್ದು? ಅವ್ರು ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಿನ್ನೆ ಈ ತರ ಆಯ್ತು. ಇಲ್ಲಿ ನವರಾತ್ರಿಗೆ ಅಂತ ಬಂದಿದ್ರು, ನಾವು ಗಣೇಶಗೆ ಕೊಡ್ತೀವಿ, ಯಾಕಂದ್ರೆ ನೋಡ್ತೀವಿ ಅವ್ರು ಹೇಗ್ ಮಾಡ್ತಾರೆ ಅಂತ. ತುಂಬಾ ಸಾತ್ವಿಕವಾಗಿ ಮಾಡ್ತಾರೆ. ನವರಾತ್ರಿ ನಾವು ನೋಡಿರ್ಲಿಲ್ಲ, ಅದಕ್ಕೆ
ಪ್ರಭುಜಿ 500 ಕೊಡಕ್ ಹೋದ್ರು ನಾನು ಕಮ್ಮಿ ಮಾಡಿಸ್ದೆ. ನನ್ಗೆ ಇವಾಗ ಅದು ಅನ್ನಿಸ್ತಾ ಇದು ಕೊಡ್ಬೇಕಿತ್ತೋ ಇಲ್ವೋ ಅಂತ ಅದಕ್ಕೆ ಕೇಳಿದ್ರು ಪ್ರಭುಜಿ. ಅದನ್ನ ಅಲ್ಲಿ ಹೇಗೆ ಮಾಡ್ತಾರೆ ನೋಡಿ, ಕೆಲವರು DJ ಹಾಕೊಂಡು ಕುಣಿತಾರೆ, ಕೆಲವರು ಕುಣಿದು ಡ್ಯಾನ್ಸ್ ಮಾಡ್ತಾರೆ ಬಂದಿರ್ತಾರೆ ನೋಡಿ, ಕೆಲವರು ಹುಚ್ಚುಚ್ಚಾಗಿ ಮಾಡ್ತಾರೆ. ಅಂಥದಕ್ಕೆಲ್ಲ ನೀವು ಕಾರಣ ಆಗ್ತೀರಿ. ಅವರು ಸಾತ್ವಿಕವಾಗಿ ನೋಡಿ ಬಂದವರಿಗೆ ಒಂದು ಸತ್ವಗುಣದಲ್ಲಿ ಅವರು ಪ್ರಚಾರ ಮಾಡ್ತಾರೆ ನೋಡಿ, ವೈದಿಕ ಪರಂಪರೆಯನ್ನ ಅಲ್ಲೇನೋ ಒಂದು ಒಳ್ಳೆಯ ವಿಷಯ ಆಗತ್ತೆ ಅಂದ್ರೆ ಕೊಡ್ಬೋದು. ಇಲ್ಲದೇ ಇದ್ರೆ ನಿಮಗೂ ಅದರಲ್ಲಿ ಪಾತ್ರ ಆಗುತ್ತೆ ಮತ್ತೆ ಈ ತರ ಆಗುತ್ತೆ. ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಧಾರಿತ ಆಗುತ್ತೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಏನಾದ್ರು ವಿಶೇಷ ದಿನಗಳಿದಾವ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ. ಇದ್ರೆ ಕಾರ್ಯಕ್ರಮ ಇಲ್ಲಿಗೆ ವಿರಾಮ ಕೊಡ್ತೀವಿ. ಪ್ರಭುಜಿ ಹೇಳಿ ಪ್ರಭುಜಿ, ನಮ್ ದೊಡ್ಡಮ್ಮ ಡೆತ್ ಆದ್ರಿ ಈಗ. ಹರೇ ಕೃಷ್ಣ. ಏನ್ ಹೆಸರು ಮಾತಾಜಿ ಅವ್ರದ್ದು? ಸಂಜೀವಮ್ಮ ಅಂತೇಳಿ ನಮ್ ತಾಯಿ ಅಕ್ಕ ಪ್ರಭುಜಿ. ನೋಡಿ, ಉಮಾ ಮಾತಾಜಿಯವರು ಚಳ್ಳಕೆರೆ. ಅವ್ರ ದೊಡ್ಡಮ್ಮವರು ಈಗ ತಾನೇ ತೀರ್ಕೊಂಡಿದ್ದಾರೆ ನೋಡಿ. ಅಗಲಿದ ಆತ್ಮಕ್ಕೆ ಭಗವಂತನ ಪಾದದಲ್ಲಿ ಆಶ್ರಯ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಈ ಭಗವಂತನ ಸದ್ಗತಿ ಕೊಡ್ಲಿ ಇವರಿಗೆ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ರಾಮ ರಾಮ. ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮಗೂ ತಮ್ಮ ಕುಟುಂಬದವರಿಗೂ ತುಂಬಾ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತವೆ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕ್ವಶನ್ ಇದೆ.